ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಸೊ ಇಂದು ನಾವು ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ, ಸೊ ಇವೆರಡರ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಸೊ ಇವೆರಡು ಜೊತೆ ಜೊತೆಯಾಗಿ ಹೋದಾಗ ಹೇಗೆ ಇದಾಗುತ್ತೆ, ಇವೆರಡು ಸಪರೇಟ್ ಆಗಿ ಇದ್ದಾಗ ಏನು ಅಂದ್ರೆ ಅದರಿಂದ ಹಾನಿ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ವುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳಲಿದ್ದೀವಿ ಏನಂತೇಳಿ. ಸಾರಿ, ಸ್ಲೈಡ್ಸ್ ಎಲ್ಲ ಇಂಗ್ಲಿಷ್ನಲ್ಲಿ ಇದೆ, ಬಟ್ ನಾನು ಕನ್ನಡದಲ್ಲಿ ನಿಮಗೆ ನಾನು ವಿವರಿಸಲಿದ್ದೀನಿ. ಸೊ ಈಗ ವೈಜ್ಞಾನಿಕತೆಯ ಪ್ರಕಾರ ನಾವು ಬದುಕಿಗೆ ಏನು ಅರ್ಥ, ಲೈಫ್ ಅಂದ್ರೆ ಏನು, ಜೀವನ ಅಂದ್ರೆ ಏನು ಅಂತ ತಿಳಿಯೋದಕ್ಕೆ ನಾವು ಪ್ರಯತ್ನವನ್ನ ಪಟ್ರೆ ನಮಗೆ ಉತ್ತರ ಸಿಗದೇ ಇರಬಹುದು. ಯಾಕಂದ್ರೆ ವಿಜ್ಞಾನಿಗಳು ಹಲವಾರು ಸಂಶೋಧನೆಯನ್ನು ನಡೆಸಿದ ನಂತರ ಕೂಡ ಜೀವನ ಅಂದ್ರೆ ಏನು ಅನ್ನುವಂಥದ್ದು ಅವರಿಗೆ ಇದುವರೆಗೆ ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ. ಆದುದರಿಂದ ಬರೀ ವಿಜ್ಞಾನ ಮಾತ್ರ ನಮಗೆ ಸಾಕ. ನಮ್ಮ ಜೀವನದಲ್ಲಿ ಏನು, ನಮ್ಮ ಜೀವನದಲ್ಲಿ ನಾವು ಏನನ್ನ ಕಳೆದುಕೊಂಡಿದ್ದೀವಿ, ಏನ್ ಮಿಸ್ಸಿಂಗ್ ಲಿಂಕ್ ಯಾವುದು ನಮ್ಮ ಜೀವನದಲ್ಲಿ ಅನ್ನೋದನ್ನ ನಾವು ನೋಡೋಣ. ಮಾರ್ಕ್ ಟ್ವೇನ್ ಹೇಳ್ತಾರೆ, ನಮ್ಮ ಜೀವನದಲ್ಲಿ ತುಂಬಾ ಮಹತ್ವವಾದ 2 ದಿವಸಗಳು. ಯಾವುದದು? ಒಂದು ನೀನು ಹುಟ್ಟಿದ ದಿವಸ, ಇನ್ನೊಂದು ನೀನು ಕಂಡುಹಿಡಿದಾಗ ಯಾಕೆ ನಾನು ಹುಟ್ಟಿದೆ ಅಂತ ನೀನು ಕಂಡುಹಿಡಿದಾಗ ಅದೇ ನಿನ್ನ ಜೀವನದ 2 ಮಹತ್ವದ ದಿವಸಗಳು. ಎಸ್, ಹುಟ್ಟುವುದಂತೂ ನಮ್ಮ ಕೈಯಲ್ಲಿ ಇಲ್ಲ. ಕರ್ಮಗಳ ಪ್ರಕಾರ ನಾವು ಈ ಭೂಮಿಗೆ ಬರಬೇಕಾಗುತ್ತೆ. ಕರ್ಮಣ ದೈವ ನೇತ್ರೇಣ ಜಂತುರ್ದೇಹೋಪ ಪತ್ಯಯೇ. ನಮ್ಮ ಕರ್ಮಗಳ ಪ್ರಕಾರ ನಾವು ಫೋರ್ಸ್ಫುಲಿ ನಾವಿಲ್ಲಿ ಜನ್ಮವನ್ನ ಪಡೆಯಬೇಕಾಗುತ್ತದೆ. ಬಟ್ ಹುಟ್ಟಿದ ಮೇಲೆ ನಾನು ಯಾಕೆ ಇಲ್ಲಿ ಹುಟ್ಟಿದೆ, ನನ್ನ ಜೀವನದ ಉದ್ದೇಶ ಏನು, ಈ ಸೃಷ್ಟಿಯ ಹಿಂದೆ ಯಾರಿದ್ದಾರೆ, ಸೊ ಇದನ್ನೆಲ್ಲ ಪ್ರಶ್ನೆ ನಾವು ಮಾಡೋದಿಕ್ಕೆ ಪ್ರಾರಂಭಿಸಿದಾಗ ಅದೇ ನಮ್ಮ ಜೀವನದ ಮಹತ್ವದ ದಿನವಾಗುತ್ತದೆ. ಇಲ್ಲದಿದ್ರೆ ನಮಗೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಇರೋದಿಲ್ಲ. ಪ್ರಾಣಿಗಳು ಕೂಡ ನಮ್ಮ ತರ ಬದುಕ್ತಾ ಇರ್ತವೆ ಅಲ್ವಾ. ಎಲ್ಲಾ ರೀತಿಯ ಒಂದು ಪ್ರತಿಯೊಂದು ಇರುತ್ತೆ. ಪ್ರಾಣಿಗಳಿಗೂ ಕೂಡ ತಿನ್ನುವಂಥದ್ದು, ಮಲಗುವಂಥದ್ದು, ಎಂಜಾಯ್ ಮಾಡುವಂಥದ್ದು ಎಲ್ಲವೂ ಇರುತ್ತೆ ಪ್ರಾಣಿಗಳಿಗೂ ನಮಗೂ. ಸೊ ನಮ್ಗೆ ನಾವು ಜಿಜ್ಞಾಸು, ನಾವು ಪ್ರಶ್ನೆ ಮಾಡ್ಬೇಕು. ಸೊ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಅಂತ ನಾವು ನೋಡಿದ್ದು ಜ್ಞಾನಮಯ ಕೋಶ, ಮನೋಮಯ ಕೋಶ. ಸೊ ನಾವು ಪ್ರಶ್ನೆ ಮಾಡುವಂತ ಸ್ಥಿತಿಗೆ ನಾವು ಬರಬೇಕು. ನಾನು ಯಾಕೆ ಹುಟ್ಟಿದೆ, ನನ್ನ ಜೀವನದ ಉದ್ದೇಶ ಏನು ಅಂತ ನಾನು ತಿಳಿದುಕೊಳ್ಳೋದಕ್ಕೆ ಪ್ರಾರಂಭಿಸಿದಾಗ ಅದು ನನ್ನ ಜೀವನದ ಮಹತ್ವದ ಒಂದು ದಿವಸವಾಗುತ್ತದೆ. ಯಾಕೆ, ಯಾವಾಗ ನಾನು ಅದನ್ನ ಪ್ರಶ್ನೆಯನ್ನ ನಾನು ಮಾಡ್ತೀನೋ ನನ್ನ ಜೀವನದಲ್ಲಿ, ಖಂಡಿತವಾಗ್ಲೂ ನಾನು ಉತ್ತರವನ್ನ ಹುಡುಕ್ತಾ ಹೋಗ್ತೇನೆ. ಉತ್ತರವನ್ನ ಹುಡುಕ್ತಾ ಹೋದಾಗ ನನಗೆ ಗೊತ್ತಾಗುತ್ತೆ ನನ್ನ ಜೀವನದ ಉದ್ದೇಶ ಏನು ಅನ್ನುವಂಥದ್ದು. ಇದು ಮಾರ್ಕ್ ಟ್ವೇನ್ ಹೇಳಿರುವಂತಹ ಇದು ಒಂದು ಹೇಳಿಕೆ. ಎಸ್. ಸೊ ಈಗ ನಮ್ಗೆ ನಿಜವಾಗ್ಲೂ ಆಧ್ಯಾತ್ಮಿಕತೆ ಬೇಕಾ? ಕೆಲವರು ಹೇಳ್ತಾರೆ ಆಧ್ಯಾತ್ಮಿಕತೆ ಯಾಕೆ ಬೇಕು, ಎಲ್ಲವೂ ಇದೆ ನಮ್ಗೆ ಜೀವನದಲ್ಲಿ ಬೇಕಾಗಿರುವಂಥದ್ದು.
ಸೊ ಅದರ ಅವಶ್ಯಕತೆನೇ ಇಲ್ಲ ಅಂತ ಕೆಲವರು ಹೇಳ್ಬೋದು. ಇನ್ನು ಕೆಲವರು ಹೇಳ್ತಾರೆ ಅದು ವೈಜ್ಞಾನಿಕವಾಗಿಲ್ಲ ಆಧ್ಯಾತ್ಮಿಕತೆ ಅನ್ನುವಂಥದ್ದು. ಯಾವುದು ವೈಜ್ಞಾನಿಕವಾಗಿ ಇರುವುದಿಲ್ವೋ ಅದನ್ನ ಯಾಕೆ ನಾವು ಒಪ್ಪಿಕೊಳ್ಬೇಕು ಅಂತ ಕೆಲವರು ಹೇಳ್ತಾರೆ. ಸೊ ಇನ್ನು ಕೆಲವರು ಹೇಳುವಂಥದ್ದು, ಸೊ ನನ್ನ ಜೀವನ ತುಂಬಾ ಫಾಸ್ಟ್ ಆಗಿದೆ, ಆಧ್ಯಾತ್ಮಿಕತೆಯನ್ನ ಅಂದ್ರೆ ಆಧ್ಯಾತ್ಮಿಕತೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನನ್ನ ಜೀವನ ಅಂದ್ರೆ ಅದರ ಅವಶ್ಯಕತೆ ಇಲ್ಲ, ನಾನು ಅದಕ್ಕಿಂತ ತುಂಬಾ ಇದರಲ್ಲಿದ್ದೀನಿ, ನಾನು ಮುಂದೆ ಇದ್ದೀನಿ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಸೊ ಅದರಲ್ಲಿ ಏನಾದ್ರೂ ಫನ್ ಇದೆಯಾ, ಎಂಜಾಯ್ಮೆಂಟ್ ಇದೆಯಾ ಆಧ್ಯಾತ್ಮಿಕತೆಯಲ್ಲಿ? ಯಾಕೆ ಯಾವುದೇ ಒಂದು ಎಂಜಾಯ್ಮೆಂಟ್ ಇಲ್ಲ ಅಂತ ಅಂದ್ಮೇಲೆ ಯಾಕೆ ನಾನು ಅದನ್ನ ಅಳವಡಿಸಿಕೊಳ್ಬೇಕು ಜೀವನದಲ್ಲಿ ಅಂತ ಕೆಲವರು ಕೇಳ್ತಾರೆ. ಸೊ ಕೆಲವರು ಹೇಳ್ತಾರೆ, ಓ ಆಧ್ಯಾತ್ಮಿಕತೆ ಅದು ಒಂದು ಜವಾಬ್ದಾರಿಯಿಂದ ಕಳಚಿಕೊಳ್ಳೋದಕ್ಕೆ ಇರುವಂತಹ ಮಾರ್ಗ ಅಂತ. ಇದಿಷ್ಟು ಹಲವು ಅಭಿಪ್ರಾಯಗಳು ಆಧ್ಯಾತ್ಮಿಕತೆ ಬಗ್ಗೆ ಕೇಳಿ ಬರುವಂತಹ ಹಲವು ಅಭಿಪ್ರಾಯಗಳು ಈಗಿನ ದಿವಸಗಳಲ್ಲಿ. ಎಸ್. ಸೊ ಈಗ ಬಾಹ್ಯವಾಗಿ ನಮಗೆ ಕಾಣಿಸುವಂತಹ ಒಂದು ವ್ಯತ್ಯಾಸಗಳು ಏನು ಆಧ್ಯಾತ್ಮಿಕತೆಗೆ ಮತ್ತೆ ವೈಜ್ಞಾನಿಕತೆಗೆ ಅನ್ನೋದನ್ನ ನಾವು ನೋಡೋಣ. ಈಗ ಅವರು ಕೂಡ ಏನನ್ನೋ ಸಂಶೋಧನೆ ಮಾಡ್ತಾ ಇರ್ತಾರೆ, ಕಂಡು ಹಿಡಿತಾ ಇರ್ತಾರೆ. ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತೀವಿ. ಅವ್ರು ಅದನ್ನ ಅಂದ್ರೆ ಸಂಶೋಧನೆಯ ಮೂಲಕ ಪ್ರಯೋಗಗಳ ಮೂಲಕ ಕಂಡು ಹಿಡಿಲಿಕ್ಕೆ ಅವರು ಪ್ರಯತ್ನಿಸ್ತಾರೆ ಸತ್ಯವನ್ನ. ಸೊ ನಾವು ಭಗವಂತನಿಗೆ ಭಕ್ತಿಯನ್ನ ಮಾಡೋದ್ರ ಮೂಲಕ ನಾವು ಭಗವಂತನ ಜೊತೆ ಒಂದು ಪ್ರೀತಿಪೂರ್ವಕ ಸಂಬಂಧವನ್ನ ಸ್ಥಾಪಿಸೋದಕ್ಕೆ ನಾವು ಅಂದ್ರೆ ಆಧ್ಯಾತ್ಮಿಕವಾದಿಗಳು ಹೇಗೆ ಪ್ರಯತ್ನಿಸ್ತಾ ಇರ್ತಾರೆ ಭಗವಂತನ ಜೊತೆ ಕನೆಕ್ಟ್ ಆಗೋದ್ರ ಮೂಲಕ. ಆದ್ರೆ ವಿಜ್ಞಾನಿಗಳು ಹೇಗೆ ಇದ್ ಮಾಡ್ತಾ ಇದ್ದಾರೆ, ಅವರು ಆರೋಹಣ ಪದ್ಧತಿಯ ಮೂಲಕ ಅವರು ಜ್ಞಾನವನ್ನ ಪಡೆಯೋದಕ್ಕೆ ಅವರು ತೊಡಗಿಕೊಂಡಿರ್ತಾರೆ. ಅವರಲ್ಲೂ ಹಲವಾರು ಪುಸ್ತಕಗಳಿವೆ, ಅವರು ಕೂಡ ಹಲವಾರು ಪುಸ್ತಕಗಳನ್ನ ಓದಿ ಜ್ಞಾನವನ್ನ ಪಡೆಯಬೇಕಾಗುತ್ತೆ. ಸೊ ನಮಗೆ ಆಧ್ಯಾತ್ಮಿಕ ಪುಸ್ತಕಗಳಿವೆ, ನಮ್ಮಲ್ಲೂ ಮತ್ತು ಅವರಲ್ಲಿರುವಂತ ಸಿಮಿಲಾರಿಟಿಯನ್ನು ನಾವು ಮೊದಲು ನೋಡೋಣ. ಸೊ ಈಗ ಅವರಲ್ಲೂ ಕೂಡ ಒಂದು ಅಂದ್ರೆ ವಿಜ್ಞಾನಿಗಳಲ್ಲಿ ಕೂಡ ಅಂದ್ರೆ ಅಂದ್ರೆ ವಿಜ್ಞಾನದಲ್ಲಿ ಕೂಡ ಒಂದು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿವೆ. ಇದು ಈಗ ತುಂಬಾ ವಿಶ್ವವಿಖ್ಯಾತ ಅಂದ್ರೆ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಹಾರ್ವರ್ಡ್ ಯೂನಿವರ್ಸಿಟಿ ಇದು ಚಿತ್ರ. ಹೀಗೆ ಅವರಲ್ಲೂ ಕೂಡ ತುಂಬಾ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಸಂಸ್ಥೆಗಳಿವೆ, ವಿಶ್ವವಿದ್ಯಾಲಯಗಳಿವೆ. ನಮ್ಮಲ್ಲೂ ಕೂಡ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಸ್ಥಾನಗಳಿವೆ, ಲಕ್ಷಾಂತರ ಜನರು ಸೇರುವಂತಹ ಪುಣ್ಯ ಕ್ಷೇತ್ರಗಳಿವೆ. ಸೊ ಅವರಲ್ಲೂ ಕೂಡ ಅಂದ್ರೆ ವಿಜ್ಞಾನಿಗಳಲ್ಲಿ ವೈಜ್ಞಾನಿಕ ಲೋಕದಲ್ಲಿ ಕೂಡ ಹೆಸರಾಂತ ಅಂದ್ರೆ ಒಬ್ಬ ಹೀರೋ ಅನ್ನುವರು ಇದ್ದಾರೆ. ತುಂಬಾ ಪ್ರಸಿದ್ಧಿಯನ್ನು ಪಡೆದಿರುವಂತಹ ವಿಜ್ಞಾನಿಗಳಾಗ್ಲಿ ಅವರನ್ನೆಲ್ಲ ತುಂಬಾ ಒಂದು ಐಕಾನ್ ಅಂದ್ರೆ ತುಂಬಾ ಒಂದು ಮಾಡೆಲ್ ಆದರ್ಶ ಅಂತ ಹೇಳಿ ನೋಡುವವರು ಇದ್ದಾರೆ. ವೈಜ್ಞಾನಿಕ ಲೋಕದಲ್ಲಿ ಕೂಡ ಇದ್ದಾರೆ ಹೀರೋ ಅನ್ನಿಸಿಕೊಂಡಿರೋರು. ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಕೂಡ ಇದ್ದಾರೆ. ಸೊ ಇದು ಯಾರ ಚಿತ್ರ ಅಂತ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಯಾರ್ದಂತ. ಇದು ನಮ್ಮ ಶ್ರೀಪಾದ್ ಮಾಧ್ವಾಚಾರ್ಯ ಅವರ ಇದು ಚಿತ್ರ. ಇವರು ಕೃಷ್ಣನನ್ನ ಅಂದ್ರೆ ಕಡಗಲನ್ನು ಹಿಡ್ಕೊಂಡಿರುವಂತಹ ಕೃಷ್ಣನನ್ನ ಕೈಯಲ್ಲಿ ಇವರು ಹಿಡ್ಕೊಂಡಿದ್ದಾರೆ. ಉಡುಪಿಯ ಶ್ರೀ ಕೃಷ್ಣ ಇದು. ಸೊ ಮಾಧ್ವಾಚಾರ್ಯರು, ಈಗ ಮಾಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಅಥವಾ ವಲ್ಲಭಾಚಾರ್ಯರು, ಕನಕದಾಸರು, ಪುರಂದರದಾಸರು, ಹೀಗೆ ನಮಗೆ ಅಂದ್ರೆ ಆಧ್ಯಾತ್ಮಿಕತೆಯಲ್ಲಿ ಕೂಡ ಒಂದು ಪ್ರಖ್ಯಾತಿಯನ್ನು ಪಡೆದಿರುವಂತಹ ಹಲವಾರು ಮಹಾತ್ಮರು ಇದ್ದಾರೆ. ಸೊ ಅವರಲ್ಲೂ ದೊಡ್ಡ ದೊಡ್ಡ ಇವೆಂಟ್ಗಳು ಇರ್ತವೆ. ಅವರು ಈಗ ಅಂದ್ರೆ ಉಪಗ್ರಹ ಉಡಾವಣೆಯನ್ನೆಲ್ಲ ಮಾಡಿದಾಗ ಅದೊಂದು ದೊಡ್ಡ ಒಂದು ಇವೆಂಟ್ ಆಗಿ ಅದನ್ನ ಲಕ್ಷಾಂತರ ಜನರು ನೋಡುವಂತ ಅರೇಂಜ್ಮೆಂಟ್ ಎಲ್ಲ ಅವ್ರು ಮಾಡ್ತಾರೆ. ನಮ್ಮಲ್ಲೂ ಇದೆ. ಸೊ ನಮ್ಮಲ್ಲಿ ಜಗನ್ನಾಥ ರಥಯಾತ್ರೆ, ಪುರಿ ಜಗನ್ನಾಥ ರಥಯಾತ್ರೆಗೆ ಲಕ್ಷಾಂತರ ಜನರು ಅಲ್ಲಿ ಭಾಗವಹಿಸುತ್ತಾರೆ. ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಜಾಗ ಇರುವುದಿಲ್ಲ. ಅಂತ ಒಂದು ನುಗ್ಗಲಿನಲ್ಲಿ ಕೂಡ ಜನರು ಭಗವಂತನ ದರ್ಶನವನ್ನ ಪಡೆಯೋದಕ್ಕೆ ಒಂದು ಕಾತರದಿಂದ ಕಾಯ್ತಾ ಇರ್ತಾರೆ. ಜಗನ್ನಾಥ್, ಬಲದೇವ, ಸುಭದ್ರ ಅವರು ಅಂದ್ರೆ ತಮ್ಮ ದೇವಾಲಯದಿಂದ ಅವರು ಹೊರಗಡೆ ಬರುವಂತಹ ಒಂದು ದಿವಸ ಭಗವಂತನನ್ನ ನೋಡ್ಲಿಕ್ಕೆ ಲಕ್ಷೋಪಾದಿಯಲ್ಲಿ ಜನರು ಅಲ್ಲಿ ಸೇರಿರುತ್ತಾರೆ. ಎಸ್. ಸೊ ಈಗ ವೈಜ್ಞಾನಿಕ ಲೋಕದಲ್ಲಿ ಈಗ ನ್ಯೂಟನ್, ಈಗ ನಾವು 4 ಜನ ವಿಜ್ಞಾನಿಗಳು ಒಂದು ವೈಜ್ಞಾನಿಕ ಲೋಕದ ಒಂದು ಅಂದ್ರೆ ವೈಜ್ಞಾನಿಕ ಲೋಕದಲ್ಲಿ ಕ್ರಾಂತಿಯನ್ನೇ ತಂದ್ರು ಅಂತ ಹೇಳ್ಬೋದು. ಯಾರೆಲ್ಲ ಆ 4 ಹೆಸರಾಂತ ವಿಜ್ಞಾನಿಗಳು ಅನ್ನೋದನ್ನ ನಾವು ನೋಡೋಣ. ಮೊದಲನೇದು ನ್ಯೂಟನ್. ನಿಮ್ಗೆಲ್ರಿಗೂ ಗೊತ್ತಿರುವುದು ಐಸಾಕ್ ನ್ಯೂಟನ್ ಹಲವಾರು ಸಂಶೋಧನೆಗಳನ್ನ ಕಂಡು ಹಿಡಿದ್ರು. ಅದರಲ್ಲಿ ಅವರ ಲಾಸ್ ಆಫ್ ಮೋಷನ್ ಅನ್ನುವಂಥದ್ದು ಅದು ತುಂಬಾ ಫೇಮಸ್ ಆಗಿರುವಂಥದ್ದು. ಸೊ ತುಂಬಾನೇ ಅದರಿಂದ ಹಲವಾರು ಮತ್ತೆ ಸಂಶೋಧನೆಗಳು ನಡೆದು ಅದು ಹಲವಾರು ಅಂದ್ರೆ ಅಂದ್ರೆ ವೈಜ್ಞಾನಿಕ ಲೋಕದಲ್ಲಿ ಅದೊಂದು ಕ್ರಾಂತಿಯನ್ನೇ ಎಬ್ಬಿಸಿದೆ. ಹಲವಾರು ವಿಷಯಗಳನ್ನ ಕಂಡು ಹಿಡಿಲಿಕ್ಕೆ ಅದರಿಂದ ಸಾಧ್ಯವಾಗಿದೆ. ಎರಡನೇ ಹೆಸರಾಂತ ವಿಜ್ಞಾನಿ ಮ್ಯಾಕ್ಸ್ವೆಲ್. ಇವರು
ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅನ್ನೋದನ್ನ ಕಂಡು ಹಿಡಿದಿದ್ದಾರೆ. ಇವರ ಕೊಡುಗೆ ಕೂಡ ತುಂಬಾನೇ ಇದೆ ವೈಜ್ಞಾನಿಕ ಲೋಕದಲ್ಲಿ. ಮೂರನೆಯವರು ಐನ್ಸ್ಟನ್, ಆಲ್ಬರ್ಟ್ ಐನ್ಸ್ಟನ್. ನಿಮ್ಗೆಲ್ರಿಗೂ ಗೊತ್ತಿದೆ ಆಲ್ಬರ್ಟ್ ಐನ್ಸ್ಟನ್ ಅವರು ರಿಲೇಟಿವಿಟಿ ಬಗ್ಗೆ ಅವರು ಸಂಶೋಧನೆಯನ್ನ ಮಾಡಿದ್ರು. ಇನ್ನೊಬ್ರು ಪ್ಲಾಂಕ್ ಅಂತ. ಸೊ ಇವರು ಕ್ವಾಂಟಮ್ ಥಿಯರಿ ತುಂಬಾ ಅಂದ್ರೆ ತುಂಬಾ ಕಷ್ಟಕರವಾಗಿರುವಂತ ವಿಷಯ, ಬಟ್ ಕ್ವಾಂಟಮ್ ಥಿಯರಿಯನ್ನ ಇವರು ಕಂಡು ಹಿಡಿದ್ರು. ಸೊ ವೈಜ್ಞಾನಿಕ ಲೋಕದಲ್ಲಿ ಈ 4 ಜನ ಹೆಸರಾಂತ ವಿಜ್ಞಾನಿಗಳು, ತುಂಬಾ ತುಂಬಾ ಫೇಮಸ್ ಅಂದ್ರೆ ಈ 4 ಜನ. ಬಾಕಿ ಉಳಿದವರೆಲ್ಲ ಸಣ್ಣ ಪುಟ್ಟ ಸಂಶೋಧನೆಗಳನ್ನ ಮಾಡಿರ್ಬೋದು, ಬಟ್ ಇವರು 4 ಜನರನ್ನ ಮುಖ್ಯವಾಗಿ ಅಂದ್ರೆ ಒಂದು ವೈಜ್ಞಾನಿಕ ಲೋಕದಲ್ಲೇ ಒಂದು ಬದಲಾವಣೆಯನ್ನ ತಂದವರು ಅಂತ ಹೇಳ್ಬೋದು. ಈ 4 ಜನರು ಏನ್ ಹೇಳ್ತಾರೆ ಆಧ್ಯಾತ್ಮಿಕತೆ ಬಗ್ಗೆ ಅನ್ನೋದನ್ನ ನಾವು ನೋಡೋಣ. ಎಸ್, ಐಸಾಕ್ ನ್ಯೂಟನ್ ಇವರು 1643ರಲ್ಲಿ ಹುಟ್ಟಿದ್ರು ಇಂಗ್ಲೆಂಡ್ ಅಲ್ಲಿ. ಹರೇ ಕೃಷ್ಣ. ಸಾರಿ, ಸ್ಕ್ರೀನ್ ಶೇರ್ ಇಂದ ಅದು ವಿಕಿಪೀಡಿಯಾಗೆ ಹೋಯ್ತು ನಾನು ಪ್ರೆಸ್ ಮಾಡುವಾಗ. ಎಸ್, ಸೊ ಇವರು ಏನನ್ನೆಲ್ಲ ಕಂಡು ಹಿಡಿದ್ರು? ನ್ಯೂಟೋನಿಯನ್ ಮೆಕ್ಯಾನಿಕ್ಸ್, ಯೂನಿವರ್ಸಲ್ ಗ್ರಾವಿಟೇಷನ್, ಕ್ಯಾಲ್ಕುಲಸ್, ನ್ಯೂಟನ್ಸ್ ಲಾ ಆಫ್ ಮೋಷನ್. ಸೊ ಪ್ರತಿಯೊಂದು ಕ್ರಿಯೆಗೂ ಅದಕ್ಕೆ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ ಅನ್ನುವಂಥದ್ದು ಅವರ 3ನೇ ನಿಯಮ. ಸೊ ಇದನ್ನೆಲ್ಲ ಇವರು ಕಂಡು ಹಿಡಿದ್ರು. ಇವರಿಗೆ ಏನೆಲ್ಲ ಅವಾರ್ಡ್ ಸಿಕ್ಕಿತ್ತು ಆ ಸಮಯದಲ್ಲಿ? ನೋಬೆಲ್ ಅವಾರ್ಡ್ ಇನ್ನು ಇರ್ಲಿಲ್ಲ, ಆದ್ರಿಂದ ಇವರಿಗೆ FRS ಮತ್ತೆ ನೈಟ್ ಬ್ಯಾಚುಲರ್ ಅನ್ನುವಂತ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿತ್ತು. ಇವರು ತುಂಬಾ ಹೆಸರಾಂತ ವಿಜ್ಞಾನಿಯಾಗಿದ್ರು ಅಂತ ನಾವು ನೋಡ್ಬೋದು. ಡೈರೆಕ್ಟ್ ವಿಕಿಪೀಡಿಯಾಕ್ಕೆ ಹೋಗ್ತಾ ಇದೆ, ಪ್ರೆಸ್ ಮಾಡಿ. ಎಸ್, ಸೊ ಇವ್ರು ಏನೆಲ್ಲ ಆಗಿದ್ರು? ಇವರು ಮ್ಯಾಥಮೆಟಿಷಿಯನ್, ಆಸ್ಟ್ರಾನಮರ್, ಆಥರ್ ಅಂಡ್ ಫಿಸಿಸ್ಟ್. ಎಲ್ಲಾ ರೀತಿಯಲ್ಲಿ ಕೂಡ ಇವರು ಅಂದ್ರೆ ಒಂದು ಉತ್ತಮ ವಿಜ್ಞಾನಿ ಆಗಿದ್ರು ಇವರು. ಸೊ ಏನ್ ಹೇಳ್ತಾರೆ ಇವರು? ದ ಮೋಸ್ಟ್ ಬ್ಯೂಟಿಫುಲ್ ಸಿಸ್ಟಮ್ ಆಫ್ ದ ಸನ್, ಪ್ಲಾನೆಟ್ಸ್ ಅಂಡ್ ಕಾಮೆಟ್ಸ್ ಕುಡ್ ಓನ್ಲಿ ಪ್ರೊಸೀಡ್ ಫ್ರಮ್ ದ ಕೌನ್ಸಿಲ್ ಅಂಡ್ ಡೊಮಿನಿಯನ್ ಆಫ್ ಅನ್ ಇಂಟೆಲಿಜೆಂಟ್ ಅಂಡ್ ಪವರ್ಫುಲ್ ಬೀಯಿಂಗ್. ಸೊ ಇವ್ರೇನ್ ಹೇಳ್ತಾರೆ? ಇಂಥ ಒಂದು ಹೆಸರಾಂತ ವಿಜ್ಞಾನಿ ಆದ್ರೆ ಕೂಡ ಅವ್ರೇನ್ ಹೇಳ್ತಾರೆ? ಸೊ ಇದೆಲ್ಲದರ ಹಿಂದೆ ಒಬ್ಬ ಬುದ್ಧಿವಂತ ಮತ್ತು ಶಕ್ತಿವಂತ ಒಂದು ತುಂಬಾ ಪ್ರಬಲವಾಗಿರುವಂತಹ ಒಬ್ಬರ ಕೈ ಇದೆ, ಸೃಷ್ಟಿಕರ್ತನ ಕೈ ಇದೆ ಅನ್ನೋದನ್ನ ಇವರು ಕೂಡ ಒಪ್ಕೊಳ್ತಾರೆ. ಈ 4 ಜನ ವಿಜ್ಞಾನಿಗಳು ಕೂಡ ಭಗವಂತ ಇದ್ದಾರೆ ಅನ್ನೋದನ್ನ ಇವರು ಒಪ್ಪಿಕೊಳ್ತಾರೆ. ಸೊ ದಿಸ್ ಬೀಯಿಂಗ್ governs all things not as the soul of the world but as Lord over all, and on account of his dominion he is to be called Lord God, universal ruler. ಸೊ ಈ ಎಲ್ಲ ಪ್ರತಿಯೊಂದರ ಹಿಂದ್ಗಡೆ ಒಬ್ಬ ಪರಮಾತ್ಮನಿದ್ದಾರೆ, ಅವರು ಪರಮ ಪ್ರಭುವಾಗಿದ್ದಾರೆ ಎಲ್ಲದರ. ಅವರು
ಅವರನ್ನ ಒಂದು ಈ ಸೃಷ್ಟಿಕರ್ತ ಅಂತ ನಾವು ಕರಿಬಹುದು, ದೇವ್ರಂತ ನಾವು ಕರಿಬಹುದು ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಈ 4 ಜನರು ಕೂಡ ಹೇಗೆ ದೇವರು ಇರೋದನ್ನ ಒಪ್ಕೊಳ್ತಾರೆ ಅಂತ ಹೇಳಿ ನೋಡೋಣ ನಾವು. ಅದಾದ್ಮೇಲೆ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅಂತ ಹೇಳಿ. ಸೊ ಇವರು ಏನನ್ನೆಲ್ಲ, ಇವರು ಕೂಡ ಹೆಸರಾಂತ ವಿಜ್ಞಾನಿ. ಇವರು ಹುಟ್ಟಿರುವಂತದ್ದು 1831 ಇವರಿಗೆ ಸಿಕ್ಕಿರುವಂತ ಅವಾರ್ಡ್ಸ್ ಇಲ್ಲಿದೆ, ಏನೇನ್ ಅವಾರ್ಡ್ ಸಿಕ್ಕಿದೆ ಅಂತೇಳಿ. ಸೊ ಇವರ ಥಿಯರಿ ಕೂಡ, ಇವರು ಕೂಡ ಹೇಳ್ತಾರೆ Scottish scientist in the field of mathematical physics. His most notable achievement was to formulate the classical theory of electromagnetic radiation. So ಇವರು electromagnetic radiation ನ ಇವರು ಕಂಡು ಹಿಡಿದವರು. So second great unification in physics after the first one realized by Isaac Newton. ಸೊ ಐಸಾಕ್ ನ್ಯೂಟನ್ ಕಂಡು ಹಿಡಿದ ನಂತರ ಇವರು ಸೆಕೆಂಡ್ ಇದನ್ನ ಇವರು ಕಂಡು ಹಿಡಿದ್ರು ಫಿಸಿಕ್ಸ್ ಅಲ್ಲಿ ಅಂತ ಇಲ್ಲಿ ಹೇಳಲಾಗಿದೆ. ಎಸ್, ಸೊ ಇವ್ರು ಏನ್ ಹೇಳ್ತಾರೆ ಅಂತೇಳಿ ನೋಡೋಣ. ಇವರು ಸ್ಟಾರ್ಟ್ ಮಾಡೋದೇ ಭಗವಂತನಿಂದ. ಆಲ್ಮೈಟಿ ಗಾಡ್ ಹೂ ಹ್ಯಾಸ್ ಕ್ರಿಯೇಟೆಡ್ ಮ್ಯಾನ್ ಇನ್ ಥೈನ್ ಓನ್ ಇಮೇಜ್ ಅಂಡ್ ಮೇಡ್ ಹಿಮ್ ಅ ಲಿವಿಂಗ್ ಸೋಲ್ ದಟ್ ಹಿ ಮೈಟ್ ಸೀಕ್ ಆಫ್ಟರ್ ದಿ. ಅವ್ರು ಏನ್ ಹೇಳ್ತಾರೆ, ಭಗವಂತ ತನ್ನ ಸ್ವಂತ ಒಂದು ಇಮೇಜ್ ಇಂದ ಇಲ್ಲಿ ಮಾನವರನ್ನ ಸೃಷ್ಟಿ ಮಾಡಿದ ಅಂತ ಅವರು ಹೇಳ್ತಾರೆ. and have dominion over thy creatures. Teach us to study the work of thy hands, and we may subdue the earth to our use and strengthen the reason for thy service. So to receive thy blessed word, and that we may believe on him who thou hast sent to give us the knowledge of salvation and the remission of our sins. ಅವ್ರೇನ್ ಹೇಳ್ತಾರೆ, ಸೊ ಭಗವಂತ ಈ ಸೃಷ್ಟಿಯನ್ನ ರಚಿಸಿದ, ನಮ್ಮನ್ನ ಕೂಡ ಅವರ ಒಂದು ಇಮೇಜಿನ ಪ್ರಕಾರ ಅವರು ರಚಿಸಿದ್ರು. ಹೇಗೆ ಅದಾದ್ಮೇಲೆ ನಮ್ಗೆ ಅವರು ಅಂದ್ರೆ ಯಾವ ತರ ಒಂದು ಮುಕ್ತಿಗೆ ಕಾರಣವಾಗುವಂತಹ, ನಮ್ಮ ಪಾಪವನ್ನೆಲ್ಲ ಕಳೆಯುವುದಕ್ಕೆ ಕಾರಣವಾಗುವಂತ ಒಂದು ಅಂದ್ರೆ ಇದನ್ನ ಅವರು ನಮ್ಗೆ ಕೊಟ್ರು. ಹೇಗೆ ನಾವು ಆ ಜ್ಞಾನವನ್ನ ಪಡೆದು ನಾವು ನಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬಹುದು ಅನ್ನೋ ತರ ಇವರು ಕೂಡ ಮಾತಾಡ್ತಾರೆ. ಸೊ ಇವರು ಮೊದಲನೇ ವಿಜ್ಞಾನಿ ನಾವು ನೋಡಿರುವಂತದ್ದು ಐಸಾಕ್ ನ್ಯೂಟನ್. ಅವರು ಕೂಡ ಭಗವಂತ ಇರುವುದನ್ನ ಒಪ್ಪಿಕೊಂಡಿದ್ದಾರೆ. ಈ ಸೃಷ್ಟಿಯ ಹಿಂದೆ ಸೃಷ್ಟಿಕರ್ತನಿದ್ದಾನೆ ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರೆ. ಸೊ ಎರಡನೆಯವನು ಮ್ಯಾಕ್ಸ್ವೆಲ್, ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್. ಇವರು ಭಗವಂತ ಇದ್ದಾರೆ ಅನ್ನೋದನ್ನ ಪ್ರಾರಂಭದಿಂದಲೇ ಅವರ ಮೊದಲ ಇದರಲ್ಲೇ ಅವರು ಭಗವಂತನಿಂದಲೇ ಪ್ರಾರಂಭಿಸ್ತಾರೆ. ನೆಕ್ಸ್ಟ್ ಆಲ್ಬರ್ಟ್ ಐನ್ಸ್ಟೈನ್. ಸೊ ಆಲ್ಬರ್ಟ್ ಐನ್ಸ್ಟೈನ್ ಭಗವದ್ಗೀತೆಯ ಬಗ್ಗೆ ತುಂಬಾನೇ ಒಂದು ಗೌರವ ಉಳ್ಳವರಾಗಿದ್ರು ಆಲ್ಬರ್ಟ್ ಐನ್ಸ್ಟೈನ್. ಇವರು 1879 ಹುಟ್ಟಿದ್ರು ಜರ್ಮನ್ ಅಲ್ಲಿ. ಸೊ ಇವರು ಜನರಲ್ ರಿಲೇಟಿವಿಟಿ, ಸ್ಪೆಷಲ್ ರಿಲೇಟಿವಿಟಿ, ಅದಾದ್ಮೇಲೆ ಫೇಮಸ್ ಫಾರ್ಮುಲಾ ನಿಮ್ಗೆಲ್ಲ ಗೊತ್ತಿರ್ಬೋದು, E=mc² ಅಲ್ವಾ, ಮಾಸ್ ಎನರ್ಜಿ ಅದು ಇಕ್ವಿವ್ಯಾಲೆನ್ಸ್. ಅದರಲ್ಲಿ ಇವರು ಈ ಫಾರ್ಮುಲಾವನ್ನ ಕಂಡು ಹಿಡಿದ್ರು. ಹೀಗೆ ಹಲವಾರು ಒಂದು ಕೊಡುಗೆ ಇದೆ ಇವ್ರದ್ದು ಕೂಡ ಒಂದು ವೈಜ್ಞಾನಿಕ ಲೋಕಕ್ಕೆ. ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇವ್ರು ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ. ಸೊ ಇದು ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ವೈಜ್ಞಾನಿಕ ಲೋಕದಲ್ಲಿ ಅನ್ನೋದ್ರ ಬಗ್ಗೆ ವಿವರಣೆ. ಸೊ ಅವ್ರೇನ್ ಹೇಳ್ತಾರೆ, ದೇರ್ ಇಸ್ ಅ ಪರ್ಫೆಕ್ಟ್ ಬ್ರೈನ್ ಬಿಹೈಂಡ್ ಆಲ್ ದ ನ್ಯಾಚುರಲ್ ಫಿಸಿಕಲ್ ಲಾಸ್. ಅವ್ರೇನ್ ಹೇಳ್ತಾರೆ, ಒಂದು ಪರಿಪೂರ್ಣವಾದ ಒಂದು ಅಂದ್ರೆ ಮಾಸ್ಟರ್ ಮೈಂಡ್, ಪರಿಪೂರ್ಣವಾದ ಬ್ರೈನ್ ಅಂದ್ರೆ ಒಂದು ಉತ್ತಮವಾಗಿರುವಂತ ಒಂದು ಬುದ್ಧಿವಂತಿಕೆ, ಇಂಟೆಲಿಜೆಂಟ್ ಅಂದ್ರೆ ಇದೆ. ಈ ಎಲ್ಲಾ ಒಂದು ನಿಯಮದ ಹಿಂದೆ, ಈ ಎಲ್ಲಾ ಸೃಷ್ಟಿಯ ಹಿಂದೆ, ಈ ನ್ಯಾಚುರಲ್ ಫಿಸಿಕಲ್ ಲಾದ ಹಿಂದೆ ಮಾಸ್ಟರ್ ಮೈಂಡ್ ಒಬ್ರು ಇದ್ದಾರೆ ಅನ್ನೋದನ್ನ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಒಪ್ಕೊಳ್ತಾರೆ. ಸೈನ್ಸ್ ವಿದೌಟ್ ರಿಲಿಜನ್ ಇಸ್ ಲೇಮ್, ರಿಲಿಜನ್ ವಿದೌಟ್ ಸೈನ್ಸ್ ಇಸ್ ಬ್ಲೈಂಡ್. ಸೊ ಅವ್ರೇನ್ ಹೇಳ್ತಾರೆ, ಈಗ ಧರ್ಮವಿಲ್ಲದ ಅಂದ್ರೆ ವಿಜ್ಞಾನ ಅದು ಏನಾಗುತ್ತೆ, ಅದು ಯೂಸ್ ಇಲ್ಲದಿರುವಂತದ್ದು. ಅದೇ ಧರ್ಮವಿಲ್ಲದ ಒಂದು ಸೈನ್ಸ್ ಏನಾಗುತ್ತೆ, ಅದು ಕುರುಡು ನಂಬಿಕೆ ತರ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಇವರು ಕೂಡ ಭಗವಂತ ಇರುವುದನ್ನ ಒಪ್ಕೊಳ್ತಾರೆ. ಅವ್ರು ಏನ್ ಹೇಳ್ತಾರೆ, ಐ ಬಿಲೀವ್ ಇನ್ ಗಾಡ್ ಹೂ ರಿವೀಲ್ಸ್ ಹಿಮ್ಸೆಲ್ಫ್ ಇನ್ ದ ಆರ್ಡರ್ಲಿ harmony of the universe. I believe that intelligence is manifested throughout all nature. The basics of scientific work is the conviction that the world is an ordered and comprehensible entity and not a thing of chance. When I sit here and watch the mighty ocean, I can imagine the treasures hidden below the bed of the sea
When I see the clear blue sky above, I feel sky is the limit. When I cast my eyes around, I see the wonders and beauties of nature. Science must learn to live in harmony with all these magnificent gifts of God to humanity. ಸೊ ಇವ್ರು ಹೇಳ್ತಾರೆ, ನಾನು ಪ್ರತಿಯೊಂದರಲ್ಲೂ ಕೂಡ ದೇವರನ್ನ ಕಾಣ್ತೀನಿ. ನಾನು ದೇವರ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ಅವರು ಈ ಒಂದು ವಿಶ್ವದ ಒಂದು ಶಾಂತಿಗೆ ಕಾರಣವಾಗಿರುವಂತ ಒಂದು ದೇವರಲ್ಲಿ ನನಗೆ ನಂಬಿಕೆ ಇದೆ. ಸೊ ಅವರ ಬುದ್ಧಿವಂತಿಕೆಯಲ್ಲಿ ನಂಬಿಕೆ ಇದೆ. ಈ ಒಂದು ಸೃಷ್ಟಿಯನ್ನು, ಅದ್ಭುತವಾದಂತ ಸೃಷ್ಟಿಯನ್ನು ರಚಿಸಿದ್ದಾರೆ. ಅದರ ಹಿಂದೇನ ಅವರ ಬುದ್ಧಿವಂತಿಕೆ ಮೇಲೆ ನನಗೆ ನಂಬಿಕೆ ಇದೆ. ಸೊ ಈಗ ವಿಜ್ಞಾನದ ಪ್ರತಿಯೊಂದು ಅಂದ್ರೆ ಬೇಸಿಕ್ ಎಲ್ಲವೂ ಇದು ಭಗವಂತನಿಂದನೇ, ಭಗವಂತನ ಒಂದು ನೇಚರ್ ಆಫ್ ಅಂದ್ರೆ ಏನಿರುತ್ತಲ್ಲ, ಈಗ ಸೃಷ್ಟಿಯ ನಿಯಮದ ಪ್ರಕಾರನೇ ಇದು ನಡೆಯುತ್ತದೆ. ಯಾವುದು ಕೂಡ ಚಾನ್ಸ್ ಇಂದ ಅಲ್ಲ. ಇಲ್ಲಿ ಅಕಸ್ಮಾತ್ ಅನ್ನುವಂಥದ್ದು ಯಾವುದೂ ಇಲ್ಲ. ಭಗವಂತನ ಪ್ಲಾನಿನ ಪ್ರಕಾರನೇ ಎಲ್ಲವೂ ನಡೀತದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಈ ಸಮುದ್ರವನ್ನ ನೋಡಿದಾಗ ಆ ಸಮುದ್ರದ ಒಳಗಡೆ ಇರುವಂತ ಟ್ರೆಷರ್, ಅದರಲ್ಲಿರುವಂತ ಅಪಾರ ಸಂಪತ್ತುಗಳು ಎಲ್ಲವನ್ನ ನಾನು ನೋಡಿದಾಗ ನನ್ಗೆ ಅದರ ಹಿಂದೆ ಭಗವಂತ ಕಾಣ್ತಾರೆ. ಸೊ ನಾನು ಈ ನೀಲ ಆಕಾಶವನ್ನ ನೋಡಿದಾಗ ನನ್ಗೆ ಅದರ ಹಿಂದೆ ಕೂಡ ನನಗೆ ಭಗವಂತ ಕಾಣ್ತಾರೆ. ಸೊ ಈ ಪ್ರಪಂಚ ಅಂದ್ರೆ ಈ ಸೃಷ್ಟಿಯ ಅದ್ಭುತ ಸುಂದರವಾಗಿರುವಂತ ಪ್ರತಿಯೊಂದನ್ನ ನಾನು ನೋಡಿದಾಗ ನನಗೆ ಅದರ ಹಿಂದೆ ನಾನು ಭಗವಂತನನ್ನ ಕಾಣ್ತೇನೆ. ವಿಜ್ಞಾನ ಅಂದ್ರೆ ಭಗವಂತನ ಒಂದು ವರದಾನವಾಗಿರುವಂತಹ ಗಿಫ್ಟ್ ಆಗಿರುವಂತಹ ಈ ಇದನ್ನ ಅಂದ್ರೆ ಈ ಸೃಷ್ಟಿಯೇ ಮತ್ತೆ ಈ ಮಾನವೀಯತೆಯ ಒಂದು ಇದರ ಮೌಲ್ಯವನ್ನ ಅರಿತುಕೊಂಡು ಜೊತೆಗೆ ಬದುಕುವುದನ್ನ ಕಲಿಯಬೇಕು ಅನ್ನೋದನ್ನ ಅವರು ಕೂಡ ಹೇಳ್ತಾರೆ. Everyone who is seriously involved in the pursuit of science becomes convinced that a spirit is manifest in the laws of the universe, a spirit vastly superior to that of man. ಅವ್ರು ಹೇಳ್ತಾರೆ, ಒಂದು ಸ್ಪಿರಿಟ್ ಅಂದ್ರೆ ಎಟರ್ನಲ್ ಆಗಿರುವಂತದ್ದು ಇದೆ ಅನ್ನೋದನ್ನ ಅವರು ಹೇಳ್ತಾರೆ. ಈಗ ಯಾರು ಈಗ ವೈಜ್ಞಾನಿಕ ಒಂದು ಇದನ್ನ ಅವರು ನಂಬುವವರು, ಅದರ ಹಿಂದ್ಗಡೆ ಒಂದು ಸ್ಪಿರಿಟ್ ಅಂದ್ರೆ ಶಕ್ತಿ, ಒಂದು ಸೋಲ್, ನಾವ್ ಹೇಳ್ತೀವಿ ಸೋಲ್ ಅಂದ್ರೆ ಎಟರ್ನಲ್ ಆಗಿ ಶಾಶ್ವತವಾಗಿರುವಂತದ್ದು. ಸೊ ಅದು ಇದೆ. ಈಗ ಮ್ಯಾಟರ್ ಸ್ಪಿರಿಟ್ ಅಂತ ನಾವ್ ಹೇಳ್ತೀವಿ, ಚೇತನ, ಜಡವಸ್ತು, ಚೇತನ ವಸ್ತು. ಸೊ ಅದು ಇದೆ ಅನ್ನೋದನ್ನ ಅವರು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಅಂತ ಇವರು ಹೇಳ್ತಾರೆ. ಸೊ ಇದೊಂದು ವಿಡಿಯೋ ನಾವು ನೋಡೋಣ. Nun werde ich euch beweisen, dass Gott, wenn es ihn gibt, böse ist. Hat Gott alles, was existiert, erschaffen? Wenn Gott alles erschaffen hat, dann hat er auch das Böse geschaffen. Das bedeutet, Gott ist böse. Herr Professor, existiert Kälte? Was für eine Frage soll das sein? Natürlich existiert die Kälte. War euch noch nie kalt? Nein, in der Tat, Herr Professor, die Kälte existiert nicht. Nach den Gesetzen der Physik ist das, was wir als kalt empfinden, nur das Fehlen von Wärme. Und existiert Dunkelheit, Herr Professor? Selbstverständlich existiert sie. Nein, sie ist nur das Fehlen von Licht. Wir können das Licht messen, aber die Dunkelheit nicht. Das Böse existiert nicht, genau wie die Kälte und die Dunkelheit. Gott hat das Böse nicht geschaffen. Es ist das Ergebnis dessen, was Gottes Hand noch nicht berührt hat. ಎಸ್. ಸೊ ಇವ್ರು ಏನ್ ಹೇಳ್ತಾ ಇದ್ದಾನೆ, ಆಲ್ಬರ್ಟ್ ಐನ್ಸ್ಟೈನ್ ಇದು ಚಿಕ್ಕವನಿದ್ದಾಗ ಅವನ ಪ್ರೊಫೆಸರ್ ಒಬ್ರು ಹೇಳ್ತಾರೆ, ಭಗವಂತ ಇಲ್ಲ, ಯಾಕೆಂದ್ರೆ ಭಗವಂತ ಒಂದು ಅಂದ್ರೆ ಗಾಡ್, ದೇವ್ರು ಅನ್ನೋದೇ ಇಲ್ಲ, ಅವರು ಅಂದ್ರೆ ಗಾಡ್ ಅನ್ನುವಂಥದ್ದೇ ಇವಿಲ್ ಅಂತ ಅವ್ರು ಹೇಳ್ತಾರೆ. ಆಗ ಆಲ್ಬರ್ಟ್ ಐನ್ಸ್ಟೈನ್ ಎದ್ದು ಅವ್ರು ಹೇಳ್ತಾರೆ, ಇಲ್ಲ, ಈಗ ನಿಮ್ಗೆ ಕೋಲ್ಡ್ ಅಂದ್ರೆ ಏನು ಅಂದ್ರೆ ಕೋಲ್ಡ್ ಹೇಗೆ ಇದಾಗುತ್ತೆ, ಅದು ಹೀಟಿನ ಒಂದು ಆಬ್ಸೆನ್ಸ್, ಕೋಲ್ಡ್ ಫೀಲಿಂಗ್ ನಿಮ್ಗೆ ಆಗುತ್ತೆ. ಈಗ ಡಾರ್ಕ್ನೆಸ್ ಇದೆಯಾ, ಇಲ್ಲಿ ಡಾರ್ಕ್ನೆಸ್ ಅನ್ನುವಂಥದ್ದು ಇಲ್ಲ, ಅದು ಕತ್ತಲು ಇಲ್ಲದಿರುವಂತದ್ರೆ ನಾವು ಡಾರ್ಕ್ನೆಸ್ ಅಂತ ಹೇಳ್ತೀವಿ. ಹಾಗೆ ಕೆಟ್ಟದು ಹೇಗೆ ಎಲ್ಲಿರುತ್ತೆ, ಭಗವಂತ ಇಲ್ಲದಿರುವುದರಲ್ಲೇ, ಇಲ್ಲದೆ ಇದ್ದದ್ದನ್ನೇ ಕೆಟ್ಟದು ಹೊರತು ಭಗವಂತ ಕೆಟ್ಟದನ್ನ ಕ್ರಿಯೇಟ್ ಮಾಡೋದಿಲ್ಲ ಅಂತ ಹೇಳಿ ಅವನು ಪ್ರೊಫೆಸರ್ ಹತ್ರ ಅವನು ಅವ್ರು ಹೇಳಿದನ ಅದಕ್ಕೆ ಒಂದು ಪ್ರತಿಯಾಗಿ ಅವನು ಒಂದು ಆರ್ಗ್ಯುಮೆಂಟ್ ಮಾಡಿ ಪ್ರೊಫೆಸರ್ ಅನ್ನೇ ಅವನು ಸೋಲಿಸ್ತಾನೆ, ಆಲ್ಬರ್ಟ್ ಐನ್ಸ್ಟೈನ್ ಚಿಕ್ಕ ಹುಡುಗನಾಗಿದ್ದಾಗ. ಎಸ್, ಈಗ ನಾವು 4ನೇ ವಿಜ್ಞಾನಿ ಪ್ಲಾಂಕ್, ಇವ್ರೇನ್ ಹೇಳ್ತಾರೆ ದೇವರ ಬಗ್ಗೆ ಅನ್ನೋದನ್ನ ನಾವು ನೋಡೋಣ.
ಸೊ ಇವರು ಕ್ವಾಂಟಮ್ ಥಿಯರಿಯಲ್ಲಿ ತುಂಬಾನೇ ಒಂದು ಪ್ರಸಿದ್ಧಿಯನ್ನ ಪಡೆದವರು. ನೊಬೆಲ್ ಪ್ರೈಸ್ ಸಿಕ್ಕಿದೆ ಇವರಿಗೆ ಫಿಸಿಕ್ಸ್ ಅಲ್ಲಿ 1858ರಲ್ಲಿ ಹುಟ್ಟಿದವರು ಇವರು. ಸೊ ಇವರು ಏನೇನು ಇವರ ಕೊಡುಗೆ ಏನು ವೈಜ್ಞಾನಿಕ ಲೋಕಕ್ಕೆ ಅನ್ನುವಂಥದ್ದು ಇಲ್ಲಿದೆ. ನಮ್ಗೆ ಅದು ಅಷ್ಟೊಂದು ನಾವು ಡೀಟೇಲ್ ಆಗಿ ಹೋಗುದು ಬೇಡ. ಏನ್ ಹೇಳ್ತಾರೆ ಅವರು ನೋಡೋಣ. ಫಾರ್ ರಿಲಿಜನ್ ಗಾಡ್ ಈಸ್ ಅಟ್ ದ ಬಿಗಿನಿಂಗ್, ಫಾರ್ ಸೈನ್ಸ್ ಗಾಡ್ ಈಸ್ ಅಟ್ ದ ಎಂಡ್. ಸೊ ಈಗ ಧಾರ್ಮಿಕರಿಗೆ ಅಂದ್ರೆ ಧರ್ಮವನ್ನ ಪಾಲಿಸುವವರಿಗೆ, ಯಾರು ಅಂದ್ರೆ ಧಾರ್ಮಿಕರಾಗಿರ್ತಾರೋ ಅವರಿಗೆ ಭಗವಂತ ಮೊದಲು ಅವರಿಗೆ ಅಲ್ವಾ. ಸೊ ಭಗವಂತನ ಹೆಸರಲ್ಲೇ ಅವರು ಎಲ್ಲವನ್ನ ಮಾಡಿದ್ರೆ ಧರ್ಮವನ್ನ ಪಾಲಿಸೋರು. ವಿಜ್ಞಾನಿಗಳು ಕೂಡ ಭಗವಂತನನ್ನ ನಂಬಬೇಕು, ದೇವರನ್ನ. ಯಾವಾಗ? ಕೊನೆಗೆ. ಹೇಗೆ? ಎಲ್ಲಾ ಸಂಶೋಧನೆಗಳನ್ನ ಮಾಡಿದ ಮೇಲೆ ಕೊನೆಗೆ ಅವರಿಗೆ ಅರಿವಾಗುತ್ತದೆ ನಮ್ಮ ಕೈಯಲ್ಲಿ ಏನು ಇಲ್ಲ, ಜೀವನ ಅಂದ್ರೆ ಏನು ಅನ್ನುವಂಥದ್ದು ನಮಗೆ ಅರ್ಥವಾಗ್ಲಿಲ್ಲ. ಸೊ ಅದಾದ್ಮೇಲೆ ಅವರು ಕೊನೆಗೆ ಭಗವಂತ ಇರುವುದನ್ನ ಒಪ್ಪಿಕೊಳ್ಳಲೇ ಬೇಕಾಗುತ್ತದೆ. ಸೊ ಅದರ ಬದಲು ಈಗ ಸಾಮಾನ್ಯ ಜನರು ಅಂದ್ರೆ ಒಂದು ಧರ್ಮದ ಪಾಲನೆ ಮಾಡುವವರು, ಭಕ್ತರು, ಅವರು ಭಗವಂತನನ್ನ ಮೊದಲಿಗೆ ನಂಬುತ್ತಾರೆ. ಆದ್ರೆ ವಿಜ್ಞಾನಿಗಳು ಕೊನೆಗೆ ಆದ್ರೂ ಅವರು ನಂಬಲೇಬೇಕಾಗುತ್ತದೆ ಅಂತ ಇವರು ಹೇಳ್ತಾರೆ. ಪ್ಲಾಂಕ್ ಇದನ್ನ ಹೇಳ್ತಾರೆ. ಸೊ ಈಗ 4 ಜನ ಹೆಸರಾಂತ ವಿಜ್ಞಾನಿಗಳು ಒಪ್ಪಿಕೊಂಡ್ರು ದೇವರು ಇದ್ದಾರೆ ಅನ್ನುವಂಥದ್ದು ಅಲ್ವಾ. ಸೊ ಅಂತ ಅವರೇ ಒಪ್ಕೊಂಡಾಗ ಇನ್ನು ನಾವು ಅವ್ರು ಅಷ್ಟೆಲ್ಲ ಸಂಶೋಧನೆಯನ್ನ ಮಾಡಿದ ಮೇಲೆ ಅವರು ಒಪ್ಕೊಂಡಿದ್ದಾರೆ ದೇವರು ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಅವರಿಗೆ ಅರ್ಥ ಆಗಿದೆ ನಮ್ಮ ಕೈಯಲ್ಲಿ ಪ್ರತಿಯೊಂದು ನಮ್ಗೆ ಅರ್ಥ ಆಗುದಿಲ್ಲ, ಎಲ್ಲವೂ ಸಂಶೋಧನೆಯ ಮೂಲಕ ನಮ್ಗೆ ತಿಳಿದುಕೊಳ್ಳಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಅವರಿಗೆ ಅರ್ಥ ಆಗಿದೆ. ಆದ್ರೆ ಅಂತ ಅವರೇ ನಂಬಿರುವಾಗ ಇನ್ನು ನಾವು ನಂಬದೇ ಇರ್ಲಿಕ್ಕೆ ಏನಾದ್ರೂ ಕಾರಣ ಇದೆಯಾ ದೇವರು ಇದ್ದಾರೆ ಅಂತ ಹೇಳಿ ಅಲ್ವಾ. ಎಸ್. ಸೊ ಈಗ ವಿಜ್ಞಾನ ಮತ್ತು ತಾಂತ್ರಿಕತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ನಮ್ಗೆ ಬೇಕೇ ಬೇಕು ನಮ್ಮ ಜೀವನದಲ್ಲಿ ಅಲ್ವಾ. ಅದಿಲ್ಲದೆ ನಮ್ಗೆ ಬದುಕೋದಿಕ್ಕಾಗಲ್ಲ. ಈಗ ನಾವಿಲ್ಲಿ ಕುಳಿತುಕೊಂಡು ಈ ಕ್ಲಾಸ್ ಅನ್ನ ನಾವು ಕೇಳ್ತಾ ಇದ್ದೀವಿ ಅಂದ್ರೆ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಅವಲಂಬಿತರಾಗಿದ್ದೀವಿ ಅಂತಾನೆ ಅರ್ಥ. ಎಸ್, ಅದನ್ನ ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ. ಸೈನ್ಸ್ ಅಂಡ್ ಟೆಕ್ನಾಲಜಿ ವರ್ಕ್ ಆಗುತ್ತೆ, ಯಾಕಂದ್ರೆ ಅದು ಪ್ರಕೃತಿಯ ನಿಯಮವನ್ನ ಉಪಯೋಗಿಸಿ ಕಾರ್ಯವನ್ನ ಮಾಡುತ್ತೆ. ಆದ್ರಿಂದ ನಾವು ನೋಡ್ತಾ ಇರುವಂತಹ ಟೆಲಿವಿಷನ್ ಇರ್ಲಿ, ಎಂಟರ್ಟೈನ್ಮೆಂಟ್ ಇರ್ಲಿ, ಏನೇ ಇರ್ಲಿ, ಎಲ್ಲವೂ ಕಂಪ್ಯೂಟರ್ಸ್, ಇನ್ಫೋಟೆಕ್, ಇಂಟರ್ನೆಟ್, ಗ್ಲೋಬಲ್ ವಿಲೇಜ್, ಸೆಲ್ ಫೋನ್ಸ್, ಟೆಲಿಕಮ್ಯುನಿಕೇಶನ್, ಪ್ರತಿಯೊಂದು ಕೂಡ ಈ ಟೆಕ್ನಾಲಜಿ ಮೇಲೆನೆ ಅದು ಅಂದ್ರೆ ಎಲ್ಲವೂ ನಾವೆಲ್ಲರೂ ಟೆಕ್ನಾಲಜಿ ಮೇಲೆನೆ ಅವಲಂಬಿತರಾಗಿದ್ದೀವಿ ಅನ್ನೋದ್ರಲ್ಲಿ ಯಾವ ಸಂದೇಹವಿಲ್ಲ. ಎಸ್, ಯಾವ ತರ ಟೆಕ್ನಾಲಜಿ ಮುಂದುವರೆದಿದೆ ಅಂತ ನಾವು ನೋಡೋಣ. With a more advanced dual camera system and neural engine, iPhone is again taking us to a new era of photography, where even more capable sensors are combined with lenses, chips, and advanced software delivering smart HDR across your photos, creating images like never before.
circles the planet 16 times a day, 350 kilometers above our heads. Okay, great news, Rich. Thanks a lot. The International Space Station is the largest man-made object in the sky and is home to a crew of 10 astronauts. They are carrying out experiments to investigate how life might be moved off the planet. Yeah. Sequence here. 12, 11, 10, 9, 8. Start. 2, 1. Boost ignition. ಎಸ್. ಸೊ ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ನಾವು ಎಷ್ಟೊಂದು ಪ್ರಗತಿಯನ್ನ ಸಾಧಿಸಿದ್ದೀವಿ ಅಂದ್ರೆ ನಿಜವಾಗ್ಲೂ ನಾವು ಅಂದ್ರೆ ಮೆಚ್ಚಲೇಬೇಕು ಅಲ್ವಾ. ಎಷ್ಟೊಂದು ಪ್ರಗತಿಯನ್ನು ನಾವು ಸಾಧಿಸಿವಿ. ಆದ್ರೆ ಸೊ ಈ ಪ್ರಗತಿ ನಾವು ಸಾಧಿಸಿದ್ದೀವಿ ನಿಜ, ಆದ್ರೆ ಅದರ ಇನ್ನೊಂದು ಬದಿಯನ್ನ ನಾವು ಇನ್ನೊಂದು ಸೈಡನ್ನ ಕೂಡ ನಾವು ಗಮನಿಸಲೇಬೇಕು. ಏನು ಅನ್ನೋದನ್ನ ಏನದು ಅಂತ ನಾವು ನೋಡೋಣ. ಎಸ್. ಸೊ ಏನು ಮಾಡಿದಾನೆ ಮನುಷ್ಯ ಈ ಪ್ರಕೃತಿಗೆ ಅನ್ನೋದನ್ನ ನಾವಿಲ್ಲಿ ನೋಡಿದ್ದು. ತನ್ನ ಸ್ವಾರ್ಥಕ್ಕೋಸ್ಕರ ಮನುಷ್ಯ ಮೂಕ ಪ್ರಾಣಿಗಳಿಗೆ ತೊಂದರೆಯನ್ನು ಕೊಟ್ಕೊಂಡು ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲವನ್ನ ಬಳಸಿಕೊಂಡು ಸೃಷ್ಟಿಯನ್ನ ಅಂದ್ರೆ ಯಾವ ತರ ಈ ಒಂದು
ಸ್ವಾಭಾವಿಕವಾಗಿರುವಂತ ಈ ನೇಚರ್ಗೆ ನಾವು ಯಾವ ತರ ತೊಂದರೆಯನ್ನು ಕೊಟ್ಟಿದ್ದೀವಿ, ಎಷ್ಟು ಕಂಟಾಮಿನೇಷನ್ ನಾವು ಮಾಡಿದೀವಿ, ಎಷ್ಟು ಕಲ್ಮಶವನ್ನ ನಾವು ಎಲ್ಲ ಕಡೆ ತುಂಬಿದ್ದೀವಿ. ನಾವು ಪ್ರಗತಿ ಅನ್ನುವಂತ ಹೆಸರಿನಲ್ಲಿ ಈ ಸೃಷ್ಟಿಗೆ ಎಷ್ಟೊಂದು ನಾವು ಹಾನಿಯನ್ನ ಮಾಡಿದ್ದೀವಿ ಅನ್ನೋದನ್ನೇ ನಾವು ಇದುವರೆಗೆ ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ಎಸ್, ವಿಜ್ಞಾನ ಅದರಿಂದ ತುಂಬಾನೇ ಅಡ್ವಾಂಟೇಜಸ್ ಇದೆ, ಬಟ್ ಅದರ ಇನ್ನೊಂದು ಮುಖವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಹೇಗೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಯಾವ ತರ ನಾವು ಹಾಳು ಮಾಡಿದ್ದೀವಿ ನಮ್ಮ ಈ ಭೂಮಿಯನ್ನ. ಎಷ್ಟೊಂದು ಸುಂದರವಾಗಿದ್ದಂತಹ ಒಂದು ಪ್ರಕೃತಿ ಯಾವ ತರ ಆಗಿದೆ ಈಗ. ಈಗ ಎಷ್ಟು ಪೊಲ್ಯೂಷನ್ ಇದೆ, ಎಷ್ಟು ಈಗ ಒಂದು ವಾಹನಗಳಿಂದ ಉಂಟಾಗ್ತಾ ಇರುವಂತಹ ಹೊಗೆ ಎಲ್ಲ ಯಾವ ತರ ಇದೆ ಅಂದ್ರೆ, ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಲ್ಲೆಲ್ಲ ದಿವಸಕ್ಕೆ 10 ಸಿಗರೇಟ್ ಎಳೆಯೋದಕ್ಕೆ ಸಮ ಅಂತ ಹೇಳಲಾಗುತ್ತೆ. ನಾವು ನಮ್ಮ ಆಯುಸ್ಸನ್ನೇ ಅಂದ್ರೆ ಕಡಿಮೆಗೊಳಿಸ್ತಾ ಇದ್ದೀವಿ ಈ ತರ ಜೀವನ ಶೈಲಿಗಳಿಂದ. ಈ ತರ ಕೃತಕವಾದ ರೀತಿಯಲ್ಲಿ ನಾವು ಜೀವನ ಶೈಲಿಯನ್ನ ಮಾಡೋದ್ರಿಂದ, ಅದಲ್ಲದೆ ಎಲ್ಲದರ ಅಂದ್ರೆ ಎಲ್ಲವನ್ನ ಹಾಳುಗೆಡವಿ ಕೊನೆಗೆ ಎಲ್ಲದರ ಒಂದು ಅಂದ್ರೆ ಮರ ಗಿಡಗಳನ್ನ ನಾವು ಹಾಳುಗೆಡ್ತೀವಿ. ಬರೀ ಕಾಂಕ್ರೀಟ್ ಕಾರ್ಡ್ ಮಾಡ್ಕೊಂಡು ಎಲ್ಲವನ್ನ ಅಂದ್ರೆ ನಾಶ ಮಾಡ್ಕೊಂಡು ಕೊನೆಗೆ ನಾವೇ ಎಲ್ಲದರ ಒಂದು ಪ್ರಭು ಅನ್ನೋ ತರ ನಾವು ಮಾನವರು ಈಗ ಇಲ್ಲಿ ಬಾಳ್ತಾ ಇದ್ದೀವಿ. ಸೊ ಯಾವ ತರ ನಾವು ಈ ಪ್ರಕೃತಿಗೆ ಹಾನಿಯನ್ನ ಮಾಡಿದೀವಿ ಅನ್ನೋದನ್ನ ನಾವು ನೋಡ್ಬೋದು. ಹೇಗಿದ್ದ ನಮ್ಮ ಒಂದು ನೇಚರ್, ನಮ್ಮ ಪ್ರಕೃತಿ ಯಾವ ತರ ಆಗಿದೆ ಈಗ. ಇದು ಇನ್ನೊಂದ್ ಸೈಡ್, ಇದು ಈ ಕಡೆ ಹೇಗಿತ್ತು ನಮ್ಮ ಈ ಭೂಮಿ, ಈಗ ನಾವು ಯಾವ ತರ ಇದನ್ನ ಮಾಡಿದ್ದೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಯಾಕಂದ್ರೆ ಹಾಫ್ ನಾಲೆಜ್ ಈಸ್ ಡೇಂಜರ್ಸ್ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ನಾವು ಪ್ರಗತಿಯಲ್ಲಿದ್ದೀವಿ ಅನ್ನುವಂತಹ ಒಂದು ನಂಬಿಕೆಯಿಂದ ನಾವು ಅಂದ್ರೆ ನಾವು ಒಂದೆಡೆ ನಾವು ಪ್ರಗತಿಯನ್ನ ಕಾಣ್ತಾ ಇದ್ದೀವಿ, ನಾವು ಪ್ರಗತಿ ಹೊಂದ್ತಾ ಇದ್ದೀವಿ ಅಂತ ನಾವು ತಿಳ್ಕೊಳ್ತೀವಿ. ಬಟ್ ಅದರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್, ಅದರಿಂದ ಆಗುವಂತಹ ಹಾನಿ ಎಷ್ಟು ಅನ್ನೋದನ್ನ ನಾವು ಅರಿಯಲಾರದೆ ನಾವು ಹೋಗಿದ್ದೇವೆ. If you look at the 10 hottest years ever measured, they've all occurred in the last 14 years. And the hottest of all was 2005. Scientific consensus is that we are causing global warming. I am Al Gore. I used to be the next president of the United States of America. This is Patagonia 75 years ago and the same glacier today. This is Mount Kilimanjaro 30 years ago and last year. I am Al Gore. ಇವರು ಆಲ್ಗೋರ್ ಅಂತೇಳಿ ಇವರು ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ರು ಬುಷ್ನ ವಿರುದ್ಧ. ಬಟ್ ಇವರು ವಿನ್ ಆಗ್ಬೇಕಾಗಿತ್ತು. ಏನೋ ಒಂದು ಯಾವುದೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಇವರು ಕಳ್ಕೊಳ್ತಾರೆ. ಬಟ್ ಇವರು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಜನರಿಗೆ ಒಂದು ಅರಿವನ್ನ ಮೂಡಿಸ್ತಾ ಇದ್ದಾರೆ. ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅವ್ರು ಹೇಳ್ತಾ ಇದ್ದಾರೆ ಹೇಗಿತ್ತು ಈ ಪ್ರಕೃತಿ, ಹೇಗಿತ್ತು ಈ ಭೂಮಿ, ಯಾವ ತರ ನಾವು ಮಾಡಿದೀವಿ ಅನ್ನೋದ್ರ ಬಗ್ಗೆ ಅವರು ವಿವರಿಸ್ತಾರೆ. I am Al Gore. I used to be the next president of the United States of America. This is Patagonia 75 years ago and the same glacier today. This is Mount Kilimanjaro 30 years ago and last year. Within the decade, there will be no more. ಅವ್ರು ಹೇಳ್ತಾರೆ ಮೊದಲು ಅವ್ರು ತೋರಿಸಿರುವಂತ ಜಾಗ ಯಾವುದು, ಇದು 70 ವರ್ಷದ ಹಿಂದೆ ಹೇಗಿತ್ತು, ಈಗ ಇದು ಹೇಗಿದೆ ಅಂತ ಅವ್ರು ಹೇಳ್ತಾರೆ. Patagonia 75 years ago and the same glacier today. This is Mount Kilimanjaro 30 years ago and last year. Within the decade, there will be no more snows of Kilimanjaro. This is really not a political issue so much as a moral issue. Temperature increases are taking place all over the world, and that's causing stronger storms. This is the biggest crisis in the history of this country. Early this morning, Hurricane Katrina slammed into New Orleans. Is it possible that we should prepare against other threats besides terrorists? From Paramount Classics comes a film that has shocked audiences everywhere they've seen it. The Arctic is experiencing faster melting. If this were to go, sea level worldwide would go up 20 feet. This is what would happen in Florida. Around Shanghai, home to 40 million people. The area around Calcutta, 60 million. Here's Manhattan. The World Trade Center Memorial would be underwater. Think of the impact of a couple 100,000 refugees, and then imagine 100 million.
act together to solve this global crisis. Our ability to live is what is at stake. ಎಸ್. ಸೊ ಇವರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಸೊ ಪ್ರಕೃತಿಯ ಮೇಲೆ ನಮ್ಮ ದಬ್ಬಾಳಿಕೆ ಇದೇ ತರ ಮುಂದುವರಿದರೆ, ಪರಿಸರ ಮಾಲಿನ್ಯವನ್ನ ನಾವು ಈ ತರ ನಾವು ಅಂದ್ರೆ ಮಾಡ್ತಾ ಇದು ಮುಂದುವರಿದ್ರೆ ಖಂಡಿತವಾಗ್ಲೂ ಹಾನಿ ಇದೆ. ಈ ಪ್ರಪಂಚದಲ್ಲಿ ಬದುಕ್ತಾ ಇರೋರಿಗೆ ಎಲ್ರಿಗೆ ಕೂಡ ಖಂಡಿತವಾಗ್ಲೂ ಹಾನಿ ಇದೆ. ಈ ಭೂಮಿಗೆನೆ ಹಾನಿ ಇದೆ ಅನ್ನುವಂತ ಎಚ್ಚರಿಕೆಯನ್ನ ಅವರು ಕೊಡ್ತಾ ಇದ್ದಾರೆ. ಯಾವ ತರ ಎಲ್ಲ ನಾವು ಹೇಗೆಲ್ಲ ಮಾಡಿದೀವಿ ಅನ್ನೋದನ್ನ ಅವ್ರು ನಮ್ಗೆ ವಿವರಿಸ್ತಾ ಇದ್ದಾರೆ. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೂಡ ಅವ್ರು ನಮ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಯಶಸ್ವಿನಿ, ವಿಡಿಯೋದೆಲ್ಲ ವಾಲ್ಯೂಮ್ ಬರ್ತಾ ಇದೆ ಅಲ್ಲ? ಎಸ್ ಮಾತಾಜಿ. ಓಕೆ. ಸೊ ಸ್ಟೀಫನ್ ಹಾಕಿಂಗ್ ಅಂತೇಳಿ ಇವರೊಬ್ಬ ನಾಸ್ತಿಕ ವಿಜ್ಞಾನಿ ಆಗಿರ್ತಾರೆ. ಬಟ್ ಜೀವನದ ಕೊನೆಗೆ ಅವರಿಗೆ ಸ್ವಲ್ಪ ಅಂದ್ರೆ ಒಂದು ಕನ್ಫ್ಯೂಷನ್ ಇಲ್ಲ ಅವರಿಗೆ, ಅಂದ್ರೆ ಅವರಿಗೆ ಅರಿವಾಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಅವ್ರು ಹೇಳ್ತಾರೆ ಇಲ್ಲಿ ಹ್ಯುಮ್ಯಾನಿಟಿ ಈ ಪ್ರಪಂಚದಲ್ಲಿ 100 ವರ್ಷ ಮಾತ್ರ ಇನ್ನಿರೋದು ಅಂತ ಅವ್ರು ಹೇಳ್ತಾರೆ. ಬಟ್ 100 ಅಂದ್ರೆ ಅವರ ಪ್ರಕಾರ ಅವ್ರು ಅಂದ್ರೆ ಅಷ್ಟು ಹಾಳು ಗೆಳವಿದ್ದೀವಿ ನಾವು ಇಲ್ಲಿ ಅನ್ನೋದನ್ನ ಅವರು ಕೂಡ ಒಪ್ಪಿಕೊಳ್ತಾರೆ. ಸೊ ಈಗ 10 ಲಕ್ಷ ಪ್ರಾಣಿ ಪಕ್ಷಿಗಳು ಅವು ಕಣ್ಮರೆ ಆಗೋದ್ರಲ್ಲಿ ಅವು ಒಂದು ವಿನಾಶದ ಅಂಚಿಗೆ ಬಂದು ನಿಂತಿದ್ದಾವೆ ಅಂತ ವಿಶ್ವಸಂಸ್ಥೆಯ ರಿಪೋರ್ಟ್ ನಮ್ಗೆ ಎಚ್ಚರಿಕೆಯನ್ನ ನೀಡಿದೆ. ಸೊ ಹೇಗೆ ಯಾವ ತರ ನಾವು ಅಂದ್ರೆ ಅಭಿವೃದ್ಧಿ ಪ್ರಗತಿ ಅನ್ನುವ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಯಾವ ತರ ನಾವು ದಬ್ಬಾಳಿಕೆಯನ್ನ ಮಾಡಿದ್ದೀವಿ, ಯಾವ ತರ ಅಂದ್ರೆ ಹೇಗೆ ಇದರ ಒಂದು ಇನ್ನೊಂದು ಮುಖವನ್ನ ನಾವಿಲ್ಲಿ ನೋಡ್ಬೋದು. ದ ಎಕಾಲಜಿ ಎನ್ವಿರಾನ್ಮೆಂಟಲ್ ಸೂಪರ್ ಡಿಸಾಸ್ಟರ್ಸ್ ಆರ್ ನೋ ಲಾಂಗರ್ ಡೂಮ್ಸ್ ಡೇ ಪ್ರೊಫೆಸಿ ಅಂತ ಇವ್ರು ಹೇಳ್ತಾರೆ. ಸೊ ಇದು ನಿಜವಾಗ್ಲೂ ಈಗ ರಿಯಾಲಿಟಿ ಆಗ್ತಾ ಇದೆ. ಇದು ಅಂದ್ರೆ ಇದೊಂದು ಭವಿಷ್ಯವಾಗಿ ಉಳಿದಿಲ್ಲ. ಭವಿಷ್ಯದಲ್ಲಿ ಈ ತರ ಆಗುತ್ತೆ ಅಂತ ಹೇಳಿ ಎಲ್ಲ ಇದೀಗ ಆಗೋದಕ್ಕೆ ಪ್ರಾರಂಭವಾಗಿದೆ ಅನ್ನೋದನ್ನ ಅವರು ಹೇಳ್ತಾರೆ. ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬದುಕ್ತಾ ಇರುವಂತವರ ಆಯಸ್ಸು 10 ವರ್ಷಗಳು ಕಡಿಮೆ ಆಗುತ್ತೆ ಈ ಪರಿಸರ ಮಾಲಿನ್ಯದಿಂದಾಗಿ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆಯನ್ನ ಈಗಾಗಲೇ ಕೊಟ್ಟಿದೆ. ಸೊ ಈಗ ಯಾವ ತರ ಈಗ ಸಾವು ನೋವು ಯಾವ ತರ ಎಷ್ಟು ಪಟ್ಟು ಹೆಚ್ಚಿದೆ ಅಂದ್ರೆ ಇದು 7 ಪಟ್ಟು ಹೆಚ್ಚಾಗಿದೆ ಈ ಒಂದು 21ನೇ ಶತಮಾನದಲ್ಲಿಂದ ಇಲ್ಲಿ ಹೇಳಲಾಗಿದೆ. ಸೊ ಈಗ ಹಿಂಸೆಗಳು ಕೂಡ ಕ್ರೈಮ್ ಪ್ರತಿಯೊಂದು ಕೂಡ ತುಂಬಾನೇ ಹೆಚ್ಚಾಗ್ತಾ ಇದೆ. ಬರೀ ಯಾಕಂದ್ರೆ ಜನರಲ್ಲಿ ಆಧ್ಯಾತ್ಮಿಕತೆ ಅನ್ನುವಂಥದ್ದಿಲ್ಲ, ಬರೀ ಅವರು ಜೀವನವನ್ನ ತುಂಬಾನೇ ಒಂದು ಈಸಿಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಜೀವನ ಅಂದ್ರೆ ಏನು ಅನ್ನೋಂತೇಳಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಇದುವರೆಗೆ. ಬರೀ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿಯೇ ಜೀವನ ಅಂತ ಅನ್ಕೊಂಡ್ರೆ ನಾವು ಏನನ್ನ ಅಂದ್ರೆ ಸಾಧಿಸಿದಂತ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಬರೀ ಜಡ ವಸ್ತುಗಳಲ್ಲೇ ನಾವು ನಮ್ಮ ಜೀವನವನ್ನ ಕಂಡುಕೊಂಡ್ರೆ ಹೇಗೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ಈಗ ಆಧುನಿಕ ಲೋಕ ಯಾವ ತರ ಆಗಿದೆ, ಈಗ ನಮ್ಮ ಮಾನಸಿಕ ಒಂದು ಆರೋಗ್ಯ ಯಾವ ತರ ಇದೆ, ಎಷ್ಟು ಬಹುತೇಕ ಜನರು ಒತ್ತಡದಿಂದ ಬಳಲ್ತಾ ಇದ್ದಾರೆ. ಡಿಪ್ರೆಷನ್, ಹೈಪರ್ ಟೆನ್ಷನ್, ಅಡಿಕ್ಷನ್ಸ್ ಇದೆಲ್ಲ ಮುಂಚಿನಿಗಿಂತ ಎಷ್ಟೋ ಪಟ್ಟು ಅಧಿಕ ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಲಾಗಿದೆ. ಯಾಕೆ ಇದು ಸೂಸೈಡ್ ರೇಟ್ ಕೂಡ ಅಷ್ಟೇ. ಯಾಕೆ ಸೂಸೈಡ್ ರೇಟ್ ಜಾಸ್ತಿ ಆಗ್ತಾ ಇದೆ? ಯಾಕಂದ್ರೆ ಈಗ ಬದುಕಿಗೆ ಒಂದು ಅರ್ಥ ಅನ್ನುವಂಥದ್ದು ಬೇಕು. ಈಗ ನಮ್ಮನ್ನ ನಾವು ಆಧ್ಯಾತ್ಮಿಕತೆಯಲ್ಲಿ ನಾವು ತೊಡಗಿಸಿಕೊಳ್ಳಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಬೇಡದೇ ಇರುವಂತ ವಿಷಯಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ತೇವೆ. ಏನಾಗುತ್ತೆ? ಬೇಡದೇ ಇರುವ ವಿಷಯಗಳಲ್ಲಿ ನಾವು ತೊಡಗಿಸಿಕೊಂಡಾಗ ಈ ಬರೀ ಜಡ ವಸ್ತುಗಳಿಂದ ಅಂದ್ರೆ ಇದೇ ನಮ್ಮ ಜೀವನ ಅಂತ ತಿಳಿದುಕೊಂಡಾಗ ನಮ್ಗೆ ಒಂದಲ್ಲ ಒಂದು ದಿವಸ ಫ್ರಸ್ಟ್ರೇಷನ್ ಪ್ರಾರಂಭವಾಗೇ ಆಗುತ್ತೆ ಅಲ್ವಾ? ಅಂದ್ರೆ ನಮ್ಗೆ ಜೀವನದಲ್ಲಿ ಏನಾದ್ರೂ ಒಂದು ಇರ್ಲೇಬೇಕು. ನಾವು ಜೀವನದ ಅರ್ಥವನ್ನ ಅಂದ್ರೆ ಈಗ ಬದುಕಿಗೆ ಅರ್ಥನೇ ಗೊತ್ತಿಲ್ಲ, ಬದುಕಿನ ಅರ್ಥವನ್ನೇ ತಿಳಿಯದವನು ಅವನು ಯಾವ ತರ ಬದುಕೋದಿಕ್ಕೆ ಸಾಧ್ಯ ಅಲ್ವಾ? ಅಂದ್ರೆ ಏನಿಲ್ಲ, ಬರೀ ಈ ಎಂಜಾಯ್ ಮಾಡುವಂಥದ್ದು, ಒಂದು ದಿವಸ ಸತ್ತು ಹೋಗುವಂಥದ್ದು ಅಷ್ಟೇ ಅಂತ ಅವನು ತಿಳಿದಿದ್ರೆ, ಸೊ ಅವನಿಗೆ ನಿಜವಾದ ಬದುಕಿನ ಗುರಿ ಏನಂತ ಗೊತ್ತಿಲ್ಲದೆ ಇದ್ದಾಗ ಈ ತರದ ಪ್ರಾಬ್ಲಮ್ಗಳೆಲ್ಲ ಖಂಡಿತವಾಗ್ಲೂ ಬರುತ್ತೆ. ನಿಜವಾಗ್ಲೂ ಬದುಕು ಅನ್ನೋದು ಏನು, ಜೀವನ ಅನ್ನೋದು ಏನು ಅನ್ನುವಂಥದ್ದನ್ನ ಆಧ್ಯಾತ್ಮಿಕವಾಗಿ ನಾವು ತಿಳಿದುಕೊಂಡಾಗ ಏನಾಗುತ್ತೆ? ನಮ್ಗೆ ನಮ್ಮ ಬದುಕಿಗೆ ಅರ್ಥ ಬರುತ್ತದೆ. ಇಲ್ಲದಿದ್ರೆ ಈ ಬದುಕು ಇಷ್ಟೇನಾ ಅಂತ ನಾವು ತಿಳ್ಕೊಂಡಿರ್ತೀವಿ. ಯಾವ್ದಾದ್ರು ಒಂದು ವಿಷಯದಲ್ಲಿ ನಾವು ಬ್ಯುಸಿಯಾಗಿ ಇಟ್ಕೊಳ್ಬೇಕು ನಮ್ಮನ್ನ ನಾವು. ಸೊ ನಮ್ಗೆ ನಿಜವಾದ ಒಂದು ಅರ್ಥ ಗೊತ್ತಿಲ್ಲದಿದ್ದಾಗ ನಾವೇನ್ ಮಾಡ್ತೀವಿ? ಬೇಡದಿರುವಂತ ವಿಷಯ ಯಾವ್ದಾದ್ರು ಒಂದು ವಿಷಯಕ್ಕೆ ನಾವು ಅಟ್ಯಾಚ್ ಆಗೋಗ್ಬಿಡ್ತೀವಿ. ಸೊ ಒಂದು ಉದಾಹರಣೆ ನಾನು ಹೇಳ್ಬೇಕಂದ್ರೆ, ಒಂದ್ಸತಿ
ಅದೇ ವರ್ಲ್ಡ್ ಕಪ್ ಇದು ನಡೀತಾ ಇರುತ್ತೆ, ಒನ್ ಡೇ ಮ್ಯಾಚ್ ನಡೀತಾ, ಒಂದು ಇದು ನಡೀತದಲ್ಲ ಕ್ರಿಕೆಟ್. ಸೊ ವರ್ಲ್ಡ್ ಕಪ್ ನಡೀತದೆ. ಆವಾಗ ಇದು ಇಂಡಿಯಾ ಮತ್ತೆ ಶ್ರೀಲಂಕಾ ಫೈನಲ್ಗೆ ಬಂತು. ಇಂಡಿಯಾ ವಿನ್ ಆಯ್ತು. ಸೊ ಶ್ರೀಲಂಕಾ ಸೋತೋಯ್ತು. ಆಗ ಶ್ರೀಲಂಕಾದಲ್ಲಿರುವಂತಹ ಶ್ರೀಲಂಕಾ ಕ್ರಿಕೆಟ್ ಟೀಮ್ನ ಫ್ಯಾನ್ಗಳಾಗಿರುವಂತಹ 5 ಜನ ಸುಸೈಡ್ ಮಾಡ್ಕೊಂಡ್ಬಿಟ್ರು. ಯಾಕೆ? ಸೊ ನಾವು ಅಂದ್ರೆ ಶ್ರೀಲಂಕಾದವ್ರು ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ದು, ಅವ್ರು ವಿನ್ ಆಗ್ಲಿಲ್ಲ. ಅದಕ್ಕೆ ತುಂಬಾನೇ ತಡಿಲಿಕ್ಕೆ ಆಗದಿರುವಂತ ನೋವಾಯ್ತು ಅವರಿಗೆ. ಆದ್ರಿಂದ ಅವ್ರು ಸುಸೈಡ್ ಮಾಡ್ಕೊಂಡ್ರು. ಆ ಟೀಮಲ್ಲಿ ಪ್ಲೇಯರ್ಸ್ ಇದ್ರಲ್ಲ, ಅವ್ರು ಸುಸೈಡ್ ಮಾಡ್ಕೊಳ್ಳಿಲ್ಲ, ಅವರ ಫ್ಯಾನ್ಗಳು ಸುಸೈಡ್ ಮಾಡ್ಕೊಂಡ್ರು. ಎಂಥ ಒಂದು ವಿಪರ್ಯಾಸ ಅಂದ್ರೆ, ನಾವು ಜೀವನವನ್ನ ಒಂದು ಭಗವಂತನಲ್ಲಿ ನಾವು ನಮ್ಮ ಮನಸ್ಸನ್ನ ನೆಡ್ಲಿಲ್ಲ ಅಂದ್ರೆ, ಬೇಡದಿರುವಂತ ಈ ತರ ವಸ್ತುಗಳಲ್ಲಿ ನಾವು ಇಟ್ಟು ಏನಾಗುತ್ತೆ, ನಮ್ಗೆ ಅದರಿಂದ ಫ್ರಸ್ಟ್ರೇಷನ್ ಆಗುತ್ತಷ್ಟೇ. ಯಾಕಂದ್ರೆ ಏನಾದ್ರೂ ಒಂದು ನಮ್ಗೆ ಜೀವನದಲ್ಲಿ ಇರ್ಲೇಬೇಕು, ನಮ್ಮನ್ನ ನಾವು ತೊಡಗಿಸಿಕೊಳ್ಳೇಬೇಕು. ಸೊ ಯಾವುದು ಅದು ಆ ಜೀವನದಲ್ಲಿ ನಾವು ತೊಡಗಿಸಿಕೊಳ್ಳುವಂಥದ್ದು, ಏನದು ನಮ್ಮ ಜೀವನದ ಗುರಿ ಏನು ಅನ್ನೋದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲದಿದ್ರೆ ನಾವು ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಫ್ರಸ್ಟ್ರೇಷನ್ ಆಗುವಂಥದ್ದು, ಈ ತರ ಮಾಡುವಂಥದ್ದು, ಇದೆಲ್ಲ ನಾವು ಖಂಡಿತ ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ನಡೀತದೆ. ಒಬ್ಳು ಹುಡುಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ಲು. ಯಾರು ಇಸ್ಕಾನ್ ಡಿವೋಟಿ ಅವಳು ಅದಾದ್ಮೇಲೆ ಫೋನ್ ಮಾಡಿದ್ಲು. ಅವಳಿಗೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ ನಂತರ ಅವಳು ಫೋನ್ ಮಾಡಿದ್ಲು, ನಾನು ಆತ್ಮಹತ್ಯೆಗೆ ಪ್ರಯತ್ನಿಸಿ, ನನ್ನ ಏನಾದ್ರೂ ಮಾಡಿ ಹೆಲ್ಪ್ ಮಾಡಿ ಅಂತ. ಅವರು ಅವಳಿಗೆ ಹೆಲ್ಪ್ ಮಾಡಿದ್ರು. ಆವಾಗ ಯಾಕೆ ನೀನು ಆತ್ಮಹತ್ಯೆಗೆ ಯಾಕೆ ಪ್ರಯತ್ನಿಸಿದೆ ಅಂತ ಕೇಳಿದಾಗ ಅವಳು ಹೇಳಿರುವಂತ ಕಾರಣ, ನಾನು ಒಬ್ಬನನ್ನ ಪ್ರೀತಿಸಿದೆ, ನಾನು ಎಷ್ಟು ಫೋನ್ ಮಾಡಿದ್ರು ತಗೊಳ್ತಾನಿಲ್ಲ, ಬೆಳಿಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಅವನು ತಗೊಳ್ತಾ ಇಲ್ಲ ಅಂತೇಳಿ ನೈಟ್ ಆಗೋಷ್ಟೊತ್ತಿಗೆ ಅವಳು ಈ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾಳೆ. ಅವಳು ನನ್ನ ಫೋನನ್ನ ತಗೊಳ್ತಾ ಇಲ್ಲ, ಆದ್ರಿಂದ ನಾನು ಸುಸೈಡ್ ಮಾಡ್ಕೊಳ್ತಾ ಇದ್ದೆ. ಇಷ್ಟು ಚಿಕ್ಕ ಚಿಕ್ಕ ಕಾರಣಗಳಿಗೆ ಎಂತಹ ಒಂದು ಅಂದ್ರೆ ಎಷ್ಟು ಅತ್ಯಮೂಲ್ಯವಾದ ಮಾನವ ಜೀವನ ನಮ್ಗೆ ಸಿಕ್ಕಿರುವಂಥದ್ದು, ಅದನ್ನ ಕೊನೆಗಾಣಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಬದುಕಿನ ಮೌಲ್ಯವನ್ನ ತಿಳಿದಿಲ್ಲ, ಜೀವನದ ಅರ್ಥ ಏನು ಅನ್ನೋದು ಅವರಿಗೆ ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರ ನಮ್ಮನ್ನ ನಾವು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಸಿಕೊಳ್ಳಿಲ್ಲ ಅಂದ್ರೆ, ಈ ತರ ಅನಾವಶ್ಯಕವಾಗಿರುವಂತಹ ಬೇಡದಿರುವಂತಹ ವಸ್ತುಗಳಲ್ಲಿ ಖಂಡಿತವಾಗ್ಲೂ ನಮ್ಮನ್ನ ನಾವು ಬ್ಯುಸಿ ಆಗಿಟ್ಕೊಳ್ಳಕ್ಕೆ ನಾವು ಪ್ರಯತ್ನಿಸ್ತೇವೆ. ಅದರಿಂದ ನಮ್ಗೆ ಏನುಂಟಾಗುತ್ತೆ, ಈ ತರದ ಫ್ರಸ್ಟ್ರೇಷನ್ ಉಂಟಾಗುವಂಥದ್ದು, ಸುಸೈಡ್ ಮಾಡ್ಕೊಳ್ಳುವಂಥದ್ದು. ಈಗ ಸುಸೈಡ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 1 ಮಿಲಿಯನ್ ಜನ ಪ್ರತಿ ವರ್ಷ ಸುಸೈಡ್ ಮಾಡ್ತಾ ಇದ್ದಾರಂತೆ. ಸೊ ಇದು ಯುದ್ಧ ಮತ್ತೆ ಬೇರೆ ಇದರಲ್ಲಿ ಆಗುವ ಸಾವಿಗಿಂತ ಜಾಸ್ತಿ ಇದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಹೇಳ್ತಾ ಇದೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಅದು ಕೂಡ ಈ ಅಮೆರಿಕ, ಜಪಾನ್ ಅಂತ ದೇಶಗಳಲ್ಲಿ ಜಾಸ್ತಿ ಇದೆ ಸುಸೈಡ್ ರೇಟ್. ಯಾಕೆ? ಅವರಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ, ಆದ್ರೂ ಯಾಕೆ ಸುಸೈಡ್ ಅವ್ರು ಮಾಡ್ಕೊಳ್ತಾ ಇದ್ದಾರೆ? ಯಾಕಂದ್ರೆ ಬದುಕನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರುವುದಿಲ್ಲ. ಬರೀ ಜಡ ವಸ್ತುಗಳಿಂದ ಎಂಜಾಯ್ಮೆಂಟ್ ಅನ್ನ ನೋಡ್ಕೊಳ್ಳುವಂಥದ್ದು, ಜೀವನ ಅಂದ್ರೆ ಬರೀ ಇಷ್ಟನ್ನೇ ಇದೆ ಅಂತೇಳಿ ಅವ್ರು ತಿಳ್ಕೊಂಡಿರುವಂಥದ್ದು, ಜೀವನದ ಅರ್ಥ ಗೊತ್ತಿಲ್ಲದಿರೋರು ಅವರು ಈ ತರ ಒಂದು ಕೆಲಸಗಳಿಗೆ ಅವರು ತಮ್ಮ ಜೀವನವನ್ನ ಅವರು ಕೊನೆಗಾಣಿಸಿದ್ದಾರೆ. ಈಗ ನಮ್ಗೆ ನಮ್ಮ ಜೀವನದಲ್ಲಿ ಒಂದು ಹೈಯರ್ ಪರ್ಪಸ್ ಅಂತ ಏನಾದ್ರೂ ಇದ್ದಾಗ ನಾವು ಪ್ರತಿಯೊಂದನ್ನ ಟಾಲರೇಟ್ ಮಾಡೋದಕ್ಕೆ ಕಲಿತೀವಿ ಅಲ್ವಾ? ಯಾಕೆ ನಾನು ಇದನ್ನೆಲ್ಲ ಸಹಿಸ್ಬೇಕು? ಯಾಕಂದ್ರೆ ನನ್ನ ಜೀವನಕ್ಕೆ ಉದ್ದೇಶ ಇದೆ, ಒಂದು ಹೈಯರ್ ಪರ್ಪಸ್ ಇದೆ ನನ್ನ ಜೀವನದಲ್ಲಿ. ಅದಕ್ಕೋಸ್ಕರ ನಾನು ಟಾಲರೇಟ್ ಮಾಡೋದನ್ನ ಕಲಿಯಬೇಕು. ಚಿಕ್ಕ ಪುಟ್ಟ ವಿಷಯಗಳಿಗೆ ನಾನು ವಿಚಲಿತಳಾಗಬಾರ್ದು ಅನ್ನುವಂಥದ್ದು ಅವರು ತಿಳ್ಕೊಂಡಿರ್ತಾರೆ. ಪ್ರತಿಯೊಬ್ಬರಿಗೂ ಬದುಕೋದಿಕ್ಕೆ ಏನಾದ್ರೂ ಒಂದು ಬೇಕೇ ಬೇಕು, ಒಂದು ಉದ್ದೇಶ, ಗುರಿ ಅನ್ನುವಂಥದ್ದು ಇರಲೇಬೇಕು. ಗುರಿ ಇಲ್ಲದಿದ್ರೆ ಏನಾಗುತ್ತೆ, ನಮ್ಮ ಜೀವನದಲ್ಲಿ ನಾವು ಬೇರೆ ವಿಷಯಗಳಿಂದ, ಅರ್ಥವಿಲ್ಲದ ವಿಷಯಗಳಲ್ಲಿ ನಾವು ನಮ್ಮ ಗುರಿಯನ್ನ ಇಟ್ಕೊಳ್ತೀವಿ. ಸೊ ಈಗ ಈ ಆಧುನಿಕ ಲೋಕದ ಒಂದು ಫ್ಯಾಮಿಲಿ ಯಾವ ತರ ಇದೆ, ಸೊ ಇಲ್ಲಿ ಮದುವೆಗಳು ಕೂಡ ಯಾವ ತರ ಕೊನೆಗಾಣ್ತಾ ಇದ್ದಾವೆ, ಡೈವೋರ್ಸ್ ಇಂದ ಕೊನೆಗಾಣ್ತಾ ಇದ್ದಾವೆ. ಹೇಗೆ ಕೆಲವರು ಸ್ಟಡಿ ತೋರಿಸುತ್ತೆ, ಮದುವೆಯಾದ 3 ವರ್ಷಗಳಲ್ಲಿ ಡೈವೋರ್ಸ್ ಆಗುವಂತ ಕೇಸುಗಳು ಕೂಡ ಹೆಚ್ಚಾಗ್ತಾ ಇದೆ ಈಗ. ಯಾಕೆಂದ್ರೆ ನಾವು ನಮ್ಮ ಒಂದು ಧರ್ಮವನ್ನ ನಾವು ಮರೆತಿದ್ದೀವಿ, ಶಾಸ್ತ್ರಗಳ ಪ್ರಕಾರ ನಾವು ನಡೆಯೋದನ್ನ, ನಾವು ಬದುಕೋದನ್ನ ನಾವು ಮರ್ತಿದ್ದೀವಿ. ನಮ್ಮ ಜೀವನವನ್ನ ನಾವು ಒಂದು ರೆಗ್ಯುಲೇಟ್ ಮಾಡೋದನ್ನ ನಾವು ಮರ್ತು ಬಿಟ್ಟಿದ್ದೀವಿ. ಧರ್ಮದ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಶಾಸ್ತ್ರದ ಬಗ್ಗೆ ನಮ್ಗೆ ಗೌರವ ಇಲ್ಲ, ಗುರು ಹಿರಿಯರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಒಂದು ಗೌರವ ಆಧಾರಗಳಿಲ್ಲ. ನಮ್ಮ ಇಚ್ಛೆ ಬಂದ ಹಾಗೆ ನಾವು ಬದುಕೋದಿಕ್ಕೆ ಪ್ರಾರಂಭಿಸ್ತೀವಿ. ಬರೀ ದೈಹಿಕ ಆಕರ್ಷಣೆಯ ಮೂಲಕ ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಮದುವೆ ಆಗಿ ಲಿವಿಂಗ್ ಟುಗೆದರ್ ಆ ತರದ್ದೆಲ್ಲ ಇರೋದ್ರಿಂದ ಏನಾಗುತ್ತೆ, ಅದು ಜಾಸ್ತಿ ದಿವಸ ಅದು ಉಳಿಯುವುದಿಲ್ಲ. ಈ ತರದ್ದೆಲ್ಲ ಕೂಡ ಇದಕ್ಕೆ ಕಾರಣವಾಗಿದೆ. ಸೊ ಎಲ್ಲಿ ತಪ್ಪಾಯಿತು ಅನ್ನೋದನ್ನ ನಾವು ನೋಡೋಣ. ಎಸ್, so the capacities of science to disturb the universe have far exceeded our capacity to remedy the disturbances we cause. ಸೊ ನಾವು ಮಾಡಿರುವಂತ ಒಂದು ಹಾನಿ
ಎಷ್ಟಾಗಿದೆ ಅಂದ್ರೆ ಈಗ ಅದನ್ನ ಸರಿಪಡಿಸ್ಲಿಕ್ಕೆ ಆಗದೇ ಇರುವಂತಹ ಒಂದು ಹಂತಕ್ಕೆ ನಾವು ಹೋಗಿ ತಲುಪಿದ್ದೀವಿ ಅಂತ ಇವರು ಹೇಳ್ತಾರೆ. ಅಂದ್ರೆ ಒಂದು ಆಧುನಿಕತೆಯ ಒಂದು ಇದರಲ್ಲಿ ಸೊಗಿನಲ್ಲಿ ನಾವು ಎಷ್ಟೊಂದು ಹಾನಿಯನ್ನ ಮಾಡಿದ್ದೀವಿ ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ. ಎಸ್, ಇವಳು ಏನ್ ಹೇಳ್ತಾಳೆ ಅಂತೇಳಿ ನೋಡೋಣ. ಇವಳು ಅಮೆರಿಕನ್ ಒಂದು ಇದರಲ್ಲಿ ಇವಳಿಗೆ ಮಾತನಾಡುವಂತ ಅವಕಾಶ ಸಿಕ್ಕಿತ್ತು. ಇವಳು ಚಿಕ್ಕವಳಿದ್ದಾಗ ಇದನ್ನ ಇವಳು ಹೇಳಿದ್ಲು. ಇದಾದ್ಮೇಲೆ ಅವಳು ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಒಂದು ಎಚ್ಚರಿಕೆಯನ್ನ ಕೊಡುವಂತ ಒಂದು ಭಾಷಣವನ್ನ ಮಾಡಿದ್ಲು. ಅದಾದ್ಮೇಲೆ ಮತ್ತೆ 20 ವರ್ಷದ ನಂತರ ಅವಳು ಸೇಮ್ ಅವಳ ವಿಡಿಯೋನ ಅವಳು ಎಡಿಟ್ ಮಾಡಿ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಏನು ಹೇಳ್ತಾಳೆ ಅನ್ನೋದನ್ನ ನಾವು Hello, I'm Severin Suzuki speaking for ECHO, the Environmental Children's Organization. We're a group of 12 and 13-year-olds trying to make a difference. We've raised all the money to come here ourselves, to come 5,000 miles to tell you adults you must change your ways. Coming up here today, I have no hidden agenda. I am fighting for my future. Losing my future is not like losing an election or a few points on the stock market. I am here to speak for all generations to come. I am here to speak on behalf of the starving children around the world whose cries go unheard, for the countless animals dying across this planet because they have nowhere left to go. I am afraid to breathe the air because I don't know what chemicals are in it. I used to go fishing with my dad until just a few years ago. Yes. Someone can translate it. ನಾನು ಒಂದೊಂದು ಸ್ಟಾಪ್ ಮಾಡ್ತಾ ಇರ್ತೀನಿ. ಎಸ್, ಅನುರಾಗ. ಎಸ್, ಯಶಸ್ವಿನಿ, ವುಡ್ ಯು ಲೈಕ್ ಟು ಟ್ರಾನ್ಸ್ಲೇಟ್? ಒಂದೊಂದು ಸೆಂಟೆನ್ಸ್ ನಾನು ಸ್ಟಾಪ್ ಮಾಡ್ತೀನಿ. Yes, Mataji. ಓಕೆ, ನಾನು ಮೊದಲಿಂದ ಪ್ಲೇ ಮಾಡ್ತೀನಿ, ನೀವು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಿ. We found the fish full of cancers. Hello, I'm Severin Suzuki speaking for ECHO, the Environmental Children's Organization. ಎಸ್, ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸ್ತಾ ಇದೆ ಹೇಳಿ. ಸೊ ಇಲ್ಲಿ ಅವಳ ನೇಮ್ ಹೇಳ್ತಾ ಇದ್ದಾಳೆ, ಮತ್ತೆ ಅವಳು ಚಿಲ್ಡ್ರನ್ ಅಸೋಸಿಯೇಷನ್ ಇಂದ ಅವಳು ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. We're a group of 12 and 13-year-olds trying to make a difference. We've raised all the money to come here ourselves. Yes. Group of 12 and 13 members, 13 years age ಏನ್ ಇರ್ತಾರಲ್ಲ, ಸೊ ಅವರೆಲ್ಲ ಡಿಫ್ರೆನ್ಸ್ ಮಾಡ್ಬೇಕು ಈ ಏನು ಸೊಸೈಟಿಲಿ ಅಂತ ಅವಳು ಹೇಳ್ತಾ ಇದ್ದಾಳೆ. To come 5,000 miles to tell you adults you must change your ways. Yes. ಅಂದ್ರೆ she came 5,000 miles from America to Rio de Janeiro. ಸೊ ಅಷ್ಟು ಅವಳು ಏನು ನಿಮ್ಮ ಇದನ್ನ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಲ್ಲಿ Coming up here today, I have no hidden agenda. I am fighting for my future. ಸೊ ಅವಳು ಹೇಳ್ತಾಳೆ ಇಲ್ಲಿ ಅವಳು ಏನಕ್ಕೆ ಬಂದಿದ್ದಾಳೆ ಅಂದ್ರೆ ಅವಳಿಗೆ ಏನು ರಿಯಲ್ ಎಜೆಂಡಾ ಅಂತ ಏನು ಇಲ್ಲ, ಜಸ್ಟ್ ಅವಳ ಫ್ಯೂಚರ್ಗೋಸ್ಕರ ಅವಳು ಅಲ್ಲಿ ಮಾತಾಡೋದಕ್ಕೆ ಬಂದಿದ್ದಾಳೆ. Losing my future is not like losing an election or a few points on the stock market. ಸೊ ಅವಳ ಫ್ಯೂಚರ್ ಇಸ್ ನಾಟ್ ಲೈಕ್ ಎಲೆಕ್ಷನ್ ಅಥವಾ ಸ್ಟಾಕ್ ಮಾರ್ಕೆಟ್ ಆ ತರ ಕಾಣ್ತಾ ಇಲ್ಲ ಅಂತ ಅವಳು ಹೇಳ್ತಾ ಇದ್ದ. I am here to speak for all generations to come. I am here to speak on behalf of the starving children around. ಅವಳು ಇಲ್ಲಿ ಏನಕ್ಕೆ ಬಂದಿದ್ದಾಳೆ ಅಂದ್ರೆ ಡಿಸ್ಟರ್ಬ್ ಆಗಿರ್ತಾರಲ್ಲ ಚಿಲ್ಡ್ರನ್ಸ್ ಈ ಸೊಸೈಟಿಯಿಂದ, ಮತ್ತೆ ಏನೋ ಪೊಲ್ಯೂಷನ್ ಅಥವಾ ಸಮಥಿಂಗ್ ಎಲ್ಸ್, ಅದರಿಂದ ಅವ್ರು ಎಲ್ಲ ಪರವಾಗಿ ಅವಳು ಬಂದಿದ್ದಾಳೆ ಮಾತಾಡೋದಕ್ಕೆ. ಏನೇನ್ ಕಾಸ್ ಆಗ್ತಾ ಇದೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು. The world whose cries go unheard, for the countless animals dying across this planet because they have nowhere left to go. ಸೊ ಅನಿಮಲ್ಸ್ ಎಲ್ಲ ಡೈ ಆಗ್ತಿದೆ. ಏನಕ್ಕೆ ಅಂದ್ರೆ ಅಲ್ಲಿ ಫಿಶಿಂಗ್ ಪ್ರಾಣಿ ಅದೆಲ್ಲೂ ಹೋಗಕ್ ಜಾಗನೇ ಇಲ್ಲ. ಈ ಮನುಷ್ಯರು ಏನ್ ಮಾಡಿದಾರೆ, ಎಲ್ಲಾನು ಅವರ ಆಡಳಿತಕ್ಕೆ ತಗೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಸಾಯಿಸ್ತಾ ಇದಾರೆ. ಈಗ ಫಿಶಿಂಗ್ ಆಗ್ಲಿ, ಏನೇ ಬೀಸ್ ಆಗ್ಲಿ, ಏನೇ ಆಗ್ಲಿ. Afraid to breathe the air because I don't know what chemicals are in it.
I used to go fishing with my dad until just a few years ago we found the fish full of cancers. And now ಅವಳು ಹೇಳ್ತಾ ಇದ್ದಾಳೆ, ಒಂದು ಶುದ್ಧವಾದ ಗಾಳಿ ಇಲ್ಲ, ಯಾಕೆಂದ್ರೆ ಅದು ಪೊಲ್ಯೂಷನ್ ಆಗ್ಬಿಟ್ಟಿದೆ ಫ್ಯಾಕ್ಟ್ರೀಸ್ ಇಂದ ಬರೋ ಒಂದು ಹೊಗೆಯಿಂದ. ಅದ್ರಲ್ಲಿ ಯಾವ ಕೆಮಿಕಲ್ಸ್ ಇರುತ್ತೆ ನಮಗೆ ಗೊತ್ತಿರಲ್ಲ. ಮತ್ತೆ ಅವಳು ಹೇಳ್ತಾಳೆ, ಅವರ ತಂದೆ ಜೊತೆಗೆ ಅವಳು ಫಿಶಿಂಗ್ ಹೋಗ್ತಾಳೆ ಅವಳು, ಅಂದ್ರೆ ಫ್ರೀಕ್ವೆಂಟ್ ಆಗಿ. ಬಟ್ ಅಲ್ಲಿ ಈಗ ಪೊಲ್ಯೂಟೆಂಟ್ ಮಾಡ್ಬಿಟ್ಟಿದ್ದಾರೆ ಈಗಾಗ್ಲೇ ಜನ. ಅದಕ್ಕೆ ಏನೇನು ಪ್ಲಾಸ್ಟಿಕ್ಸ್ ಎಲ್ಲ ಹಾಕಿ ಸಮಥಿಂಗ್, ಅದು ನೆಕ್ಸ್ಟ್ ಬರುತ್ತೆ. ಮೀನಿನ ದೇಹದಲ್ಲಿ ಕೂಡ ಅವಳಿಗೆ ಒಂದು ಇದು ಸಿಗುತ್ತಲ್ವಾ, ಒಂದು ಏನೋ ಒಂದು ಕೆಮಿಕಲ್. ಪೊಲ್ಯೂಟೆಂಟ್ Fear of ಅಂದ್ರೆ animals and plants going extinct, every day vanishing forever. I have dreamt of seeing the great herds of wild animals, jungles and rainforests full of birds and butterflies. But now I wonder if they will even exist. ಸೊ ಅವಳು ಹೇಳ್ತಾ ಇದ್ದಾಳೆ, ಫಾರೆಸ್ಟ್ ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ಫುಲ್ ಗ್ರೀನರಿ ಆಗಿ ಅನಿಮಲ್ಸ್ ಎಲ್ಲ ಇರ್ಬೇಕು ಅಂತ ಹೇಳ್ತಿದ್ದಾಳೆ. ಬಟ್ ಇವಾಗ ಫಾರೆಸ್ಟ್ ಏನು ಇಲ್ಲ, ಅದನ್ನೆಲ್ಲ ಸುಟ್ಟು ಹಾಕಿದ್ದಾರೆ ಜನ ಅಂತ ಮಾಯ ಆಗ್ತಾ ಇದೆ. For my children to see. All this is happening before our eyes, and yet we act as if we have all the time we want and all the solutions. You don't. Yes. ಸೇಮ್. ಎಸ್. ಸೊ ನಮ್ಮ ಮಕ್ಕಳಿಗೆ ಇದೆಲ್ಲ ಯಾವುದು ನೋಡ್ಲಿಕ್ಕೆ ಸಿಗುದೇ ಇಲ್ಲ ಮುಂದಕ್ಕೆ, ಅಷ್ಟೊಂದು ಎಲ್ಲವನ್ನ ನಾಶ ಮಾಡ್ತಾ ಇದ್ದಾರೆ ಪ್ರಕೃತಿಯಲ್ಲಿ. How to bring back an animal now extinct, and you can't bring back the forest that once grew where there is now a desert. If you don't know how to fix it, please stop breaking it. Yes. ಅಂದ್ರೆ ನಾವು ಮತ್ತೆ ಅದನ್ನ ತರೋದಕ್ಕಾಗಲ್ಲ. ಫಾರೆಸ್ಟ್ ಎಲ್ಲ ಅಂದ್ರೆ ಕಟ್ ಡೌನ್ ಮಾಡ್ತಾ ಇದ್ದಾರೆ ಟ್ರೀಸ್ನೆಲ್ಲ. ಸ್ನೋಸ್ ಅದೆಲ್ಲ ಗ್ಲೋಬಲ್ ವಾರ್ಮಿಂಗ್ ಇಂದಾಗಿ ಅದು ಕಂಪ್ಲೀಟ್ ವಾಟರ್ ಆಗಿ ಕನ್ವರ್ಟ್ ಆಗ್ತಿದೆ. ಅದನ್ನ ನಾವು ಕನ್ವರ್ಟ್ ಮಾಡೋದಕ್ಕಾಗಲ್ಲ ಈಗ ಅಂತ. ಎಸ್. ಸೊ ನಿಮ್ಗೆ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಹಾಳು ಮಾಡಬೇಡಿ ಅಂತ ಅವಳು ಹೇಳ್ತಾ ಇದ್ದಾರೆ. ಹಾಳು ಕೆಡವಬೇಡಿ. Here you may be delegates of your government, business people or politicians, but really your mothers and fathers, sisters and brothers, aunts and uncles, and all of you are someone's child. Yes. ಸೊ ನೀವಿಲ್ಲಿ ಮಹಾನ್ ವ್ಯಕ್ತಿಗಳಿದ್ದೀರಾ. ನೀವಿಲ್ಲಿ ಅಂದ್ರೆ ತುಂಬಾ ಮಹಾನ್ ವ್ಯಕ್ತಿಗಳು. ನೀವು ರಾಜಕಾರಣಿಗಳಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಆದ್ರೆ ನೀವು ಕೂಡ ಒಬ್ಬರ ಮಕ್ಕಳು ಅನ್ನೋದನ್ನ ನೀವು ಮರಿಬೇಡಿ ಅನ್ನೋದನ್ನ ಅವಳು ಹೇಳ್ತಾ ಇದ್ದಾಳೆ. I'm only a child, yet I know we are all part of a family, billions strong. In fact, 30 million species strong. ಸೊ ನಾನು ಜಸ್ಟ್ 13 years old, ಬಟ್ ನನ್ಗೆ ಅರ್ಥ ಆಗ್ತಾ ಇದೆ ಏನಾಗ್ತಾ ಇದೆ ಇಲ್ಲಿ ಇದಕ್ಕೆ, ನೇಚರ್ಗೆ ಯಾವ ತರ ಅನ್ನೋದು ನಾನು ಇದ್ ಮಾಡ್ತಾ ಇದೀನಿ. ಅಂದ್ರೆ ಪರಿಸರ ಮಾಲಿನ್ಯ ಎಷ್ಟು ಹಾನಿಯನ್ನ ತಂದು. I'm only a child, yet I know we are all in this together. In my country, we make so much waste. We buy and throw away, buy and throw away. And ಸೊ ನಾವು ಎಷ್ಟೊಂದನ್ನೆಲ್ಲ ಅನಾವಶ್ಯಕ ವಸ್ತುಗಳನ್ನ ಖರೀದಿಸ್ತೀವಿ, ನಾವು ಬಿಸಾಕ್ತಿವಿ. ಇದರಿಂದ ನಾವು ಎಷ್ಟೊಂದು ಅಂದ್ರೆ ಮಾಲಿನ್ಯವನ್ನ ಮಾಡ್ತಾ even when we have more than enough, we are afraid to share. We are afraid to let go of some of our wealth. ನಮ್ಮ ಹತ್ರ ಅಗತ್ಯಕ್ಕಿಂತ ಜಾಸ್ತಿನೇ ವಸ್ತುಗಳನ್ನ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ, ಆದ್ರೂ ಕೂಡ ನಾವು ಹಂಚೋದಿಕ್ಕೆ ನಾವು ಸಿದ್ಧರಿಲ್ಲ ಬೇರೆಯವರ ಜೊತೆ ಅಂತ ಅವಳು ಹೇಳ್ತಾಳೆ. I wish I was rich, and if I were, I would give all the street children food, clothes, medicines, shelter, and love and affection. If a child, ಅವಳು ಹೇಳ್ತಾಳೆ, ನನ್ನ ಹತ್ರ ತುಂಬಾ ದುಡ್ಡು ಇದ್ರೆ ನಾನು ಬಡ ಮಕ್ಕಳಿಗೆ ಹಂಚ್ತೀನಿ, ಅವರಿಗೆ ನಾನು ಔಷಧಿಯನ್ನ ಕೊಡ್ತೀನಿ, ಅವರಿಗೆ ಆಹಾರವನ್ನ ಕೊಡ್ತೀನಿ, ನಾನು ಈ ತರ ವಿತರಣೆಯಲ್ಲಿ ನಾನು ತೊಡಗಿಸಿಕೊಳ್ತೀನಿ. on the streets who has nothing is willing to share. Why are we who have everything still so greedy? I can't stop thinking that it makes a tremendous difference where you are born. That I could be one of those children starving in Somalia. Now 20 years have gone. ಸೊ ಅವಳು ಹೇಳ್ತಾಳೆ, ಮನುಷ್ಯರು ದುರಾಸೆಯಿಂದ ಈ ತರ ಎಲ್ಲವೂ ತಮಗೆ ಬೇಕು ಅನ್ನುವಂತ ಸ್ವಾರ್ಥದಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಅಂತೇಳಿ. ಈಗ ಇವಳೆ ನೆಕ್ಸ್ಟ್ 14 years ನಂತರ ಇವಳು ಈಗ ಹೀಗಾಗಿದ್ದಾಳೆ. ಈಗ ಇವಳು ಅದನ್ನ ಮತ್ತೆ ಹೇಳ್ತಾ ಇದ್ದಾಳೆ ಬಂದು ಇಲ್ಲಿ. We have not even come close to achieving the sustainable transition that we knew we needed back then. It is clear
that the current global meta strategy is to turn everything from nature into profit at a rate and at a scale that dwarfs its opposition. We need nothing short of a massive paradigm shift. At school, even in kindergarten, you teach us how to behave in the world. You teach us to not fight with others, to work things out, to respect others, to clean up our mess, not to hurt other creatures, to share, not be greedy. Then why do you go out and do the things you tell us not to do? You are deciding what kind of a world we are growing up in. Parents should be able to comfort their children by saying, everything's going to be all right. It's not the end of the world, and we're doing the best we can. But I don't think you can say that to us anymore. Are we even on your list of priorities? My dad always says, ಸೊ ಅವಳು ಹೇಳ್ತಾಳೆ, ನೀವೇ ನಮ್ಗೆ ಸ್ಕೂಲಲ್ಲಿ ಹೇಳ್ಕೊಡ್ತೀರಾ ಶೇರ್ ಮಾಡ್ಬೇಕು, ನೀವು ಕ್ಲೀನ್ ಆಗಿ ಇಟ್ಕೋಬೇಕು, ನೀವು ಅಂದ್ರೆ ಹಿಂಸೆ ಮಾಡಬಾರ್ದು, ಇದನ್ನೆಲ್ಲ ನೀವು ನಮ್ಗೆ ಹೇಳ್ತೀರಾ, ಬಟ್ ನೀವೇ ಇದನ್ನ ಮಾಡ್ತೀರಾ. ಸೊ ಹೇಗೆ ಇದು ಈ ತರ ಹೇಳೋದೊಂದು ಮಾಡೋದೊಂದು, ಒಂದ್ ವೇಳೆ ನೀವು ಈ ತರ ನಡೆದುಕೊಳ್ಳಿಲ್ಲ ಅಂದ್ರೆ ನಮ್ಗೆ ನೀವು ಈ ತರ ಬೋಧನೆ ಮಾಡೋದನ್ನ ನಿಲ್ಸಿಬಿಡಿ ಅಂತ ಅವಳು ಹೇಳ್ತಾ ಇದ್ದಾಳೆ. ಸೊ ಯಾವ ತರ ಅಂದ್ರೆ ಹೇಗೆ ಎಲ್ಲವೂ ಒಂದು ಮಾಲಿನ್ಯಗೊಳ್ತಾ ಇದೆ ಅನ್ನೋದನ್ನ ನಾವು ಮತ್ತೆ not what you say. Well, what you do makes me cry at night. You grown-ups say you love us, but I challenge you, please make your actions reflect your words. Thank you. ಅವಳು ಹೇಳ್ತಾಳೆ, ಪ್ರೀತಿ, ಸೊ ಪ್ರೀತಿಸ್ತೀರಾ ಅಂತ ನೀವು ಅಂದ್ರೆ ನೀವು ಪ್ರೀತಿಸುದಂತ ಇದ್ರೆ ಅದನ್ನ ನೀವು ಕಾರ್ಯರೂಪದಲ್ಲಿ ತಂದು ತೋರಿಸಿ. ನಿಮ್ಮ ಪ್ರೀತಿಯನ್ನ ಬರೀ ಬಾಯಲ್ಲಿ ಹೇಳ್ಬೇಡಿ. ಅಂದ್ರೆ ಮಕ್ಕಳನ್ನ, ನಿಮ್ಮ ಫ್ಯಾಮಿಲಿನ, ಮುಂದಿನ ಒಂದು ಪೀಳಿಗೆಯನ್ನ ನೀವು ಪ್ರೀತಿಸುದಂತಿದ್ರೆ ನೀವು ಸ್ಟಾಪ್ ಮಾಡಿ ಈ ತರ ಪರಿಸರ ಮಾಲಿನ್ಯ ಮಾಡೋದನ್ನ, ಇದರ ಬಗ್ಗೆ ಆಕ್ಷನ್ ಅನ್ನ ತಗೊಳ್ಳಿ ಅಂತ ಅವಳು ಹೇಳ್ತಾರೆ. We are desperate to hear someone speak the truth, speak this message. We need someone to cut through all of the rationalization that we have built up for the destruction of our planet. And no one can do this better than those with everything at stake, which is our youth. Yes. ಸೊ ನಾವು ಈ ನಾಶ ಮಾಡೋದನ್ನ ನಿಲ್ಲಿಸ್ಬೇಕು. ನಾವು ಇದನ್ನ ಯಾವ ತರ ಇಲ್ಲಿ ಒಂದು ಹಾನಿಯನ್ನ ಮಾಡಿದೀವೋ ಅದನ್ನ ನಾವು ಸ್ಟಾಪ್ ಮಾಡ್ಬೇಕು ಅಂತ ಅವಳಿಗೆ ಹೇಳ್ತಾ ಇದ್ದಾರೆ. ಎಸ್. ಸೊ ಈಗ ಇಲ್ಲಿ ವಿ ಲಿವ್ ಇನ್ ಅನ್ ಏಜ್ ಆಫ್ ಗೈಡೆಡ್ ಮಿಸೈಲ್ಸ್ ಅಂಡ್ ಮಿಸ್ಗೈಡೆಡ್ ಮೆನ್. ಸೊ ನಾವು ಯಾವ ತರ ಒಂದು ಏಜ್ ಇದರಲ್ಲಿ ಯುಗದಲ್ಲಿ ಬದುಕ್ತಾ ಇದೀವಿ ಅಂದ್ರೆ, ಮಿಸೈಲ್ಸ್ ಎಲ್ಲ ಅಂದ್ರೆ ಇದಾಗಿದೆ, ಆದ್ರೆ ಮನುಷ್ಯರಿಗೆ ಅಂದ್ರೆ ಮಿಸ್ಗೈಡೆಡ್ ಮೆನ್, ಮಾರ್ಗದರ್ಶನ ತಪ್ಪಿದ, ದಾರಿ ತಪ್ಪಿದ ಮನುಷ್ಯರಿಂದ ನಾವು ತುಂಬಿದ್ದೀವಿ ಅಂತ ಮಾರ್ಟಿನ್ ಲೂಥರ್ ಅವರು ಹೇಳ್ತಾರೆ. ಸೊ ಈಗ ನಮ್ಮ ಜೀವನದ ಒಂದು ಸ್ಥಿತಿ ಯಾವ ತರ ಆಗಿದೆ, ನಮ್ಗೆ ಎಸ್ ನಮ್ಮ ಕಮ್ಯುನಿಕೇಶನ್ ತುಂಬಾನೇ ಸ್ಟ್ರಾಂಗ್ ಆಗಿದೆ, ನಮ್ಮ ಕಂಫರ್ಟ್ಸ್, ನಾವು ತುಂಬಾ ಒಂದು ಅಂದ್ರೆ ಕಂಫರ್ಟೇಬಲ್ ಆಗಿ ನಾವು ಸುಖವಾಗಿ ಬದುಕಬೇಕು ಅನ್ನುವಂತ ಒಂದು ಆ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ಆದ್ರೆ ಏನಾಗಿದೆ, ಆ ನಿಟ್ಟಿನಲ್ಲಿ ಇಲ್ಲಿ ನಮ್ಗೆ ಒಂದು ಫ್ರೆಶ್ ಏರ್ ನಮ್ಗೆ ಸಿಗ್ತಾ ಇಲ್ಲ, ಕ್ಲೀನ್ ವಾಟರ್ ನಮ್ಗೆ ಸಿಗ್ತಾ ಇಲ್ಲ. ಸೊ ಕಂಫರ್ಟ್, ನಾವು ಚೆನ್ನಾಗಿ ಇರಬೇಕು ಅನ್ನುವಂತಹ ಒಂದು ಇದರಲ್ಲಿ ನಾವು ಸ್ಕೈ ಸ್ಕ್ರಾಪರ್ ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದೀವಿ, ಫ್ರೆಶ್ ಏರ್ ಇಲ್ಲದಾಗ ಮಾಡಿದೀವಿ, ಮರಗಳನ್ನ ಕಡ್ದು ಹಾಕಿದೀವಿ, ನೀರು ಕೊಡುವಂತ ನದಿಗಳನ್ನ ನಾವು ಎಲ್ಲ ಈ ಇಂಡಸ್ಟ್ರಿ ಕಾರ್ಖಾನೆಗಳಿಂದ ಬರುವಂತ ಒಂದು ಏನಿರುತ್ತಲ್ಲ ಕಿಟ್ಟ ಒಂದು ಇದಿರುತ್ತೆ, ಅದನ್ನ ಕಶ್ಮಲಗಳನ್ನೆಲ್ಲ ನಾವು ಹಾಕಿ ಅದನ್ನ ಹಾಳು ಮಾಡಿ ಬಿಟ್ಟಿದ್ದೀವಿ. ಸೊ ಒಂದೆಡೆ ನಮ್ಮ ಕಂಫರ್ಟೇಬಲ್ ಅಂತ ನಾವು ನೋಡ್ಕೊಂಡ್ರೆ, ಇನ್ನೊಂದೆಡೆ ಅಷ್ಟೇ ಹಾನಿಯನ್ನ ನಾವು ಮಾಡಿದ್ದೀವಿ. ಒಂದು ಕಡೆ ಅದು ವರ ಅಂತ ಅನ್ಸಿದೆ, ಇನ್ನೊಂದು ಕಡೆ ಅದು ಶಾಪವಾಗಿದೆ ಅಂತೇಳಿ ನಾವು ನೋಡ್ಬೋದು. ಎಸ್. ಸೊ ಈಗ ನಾವು ನಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ, ಎಂಟರ್ಟೈನ್ಮೆಂಟ್ ಅಂತ ನಾವು ಹೇಳ್ತೀವಿ, ಆದ್ರೆ ನಾವು ಅತಿಯಾದ ಎಂಟರ್ಟೈನ್ಮೆಂಟ್, ಅತಿಯಾದ ಎಂಜಾಯ್ಮೆಂಟ್, ಅತಿಯಾಗಿ ನಾವು ಎಲ್ಲವನ್ನ ಮಾಡೋದ್ರಿಂದ ನಮ್ಗೆ ಬೋರ್ಡಮ್ ಆಗೋಗಿದೆ, ಎಲಿನೇಷನ್ ಆಗ್ತಾ ಇದೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಏನ್ ಮಾಡಿದ್ರು ತೃಪ್ತಿ ಅನ್ನುವಂಥದ್ದಿಲ್ಲ, ಒಂದರ ನಂತರ ಒಂದು ನಾವು ಹುಡುಕ್ತಾನೆ ಇರ್ತೀವಿ, ಏನಾದ್ರೂ ಅದ್ ನಂಗೆ ಇನ್ನೂ ಇದಕ್ಕಿಂತ ಜಾಸ್ತಿ ಸಂತೋಷ ಕೊಡೋದು ಯಾವ್ದಿದೆ, ಯಾಕಂದ್ರೆ ಇವುಗಳಲ್ಲೆಲ್ಲ ನಿಜವಾದ ಸಂತೋಷ ಅನ್ನುವಂಥದ್ದು ನಮ್ಗೆ ಕಾಣುದಿಲ್ಲ. ಆದ್ರಿಂದ ಅದಾದ್ಮೇಲೆ ಎಡಿಕ್ಷನ್ಸ್, ಮಾದಕ ದ್ರವ್ಯಗಳಿಗೆ ಅಂದ್ರೆ ಇದಾಗುವಂಥದ್ದು ಎಡಿಕ್ಷನ್ಸ್, ಈ ತರದೆಲ್ಲ ಆಂಗ್ಸೈಟಿ, ಆತಂಕದಿಂದ ತುಂಬಿರುವಂಥದ್ದು, ಸುಸೈಡ್ ಮಾಡುವಂಥದ್ದು, ಇದೆಲ್ಲ ನಮ್ಗೆ ಶಾಪವಾಗಿದೆ. ಎಸ್. ಬ್ಲೆಸ್ಸಿಂಗ್ಸ್ ಏನು, ಎಲ್ಲ ಕೈಗಾರಿಕೀಕರಣ, ಕಂಪ್ಯೂಟರೈಸೇಷನ್, ಇಂಟರ್ನ್ಯಾಷನಲ್ ಟ್ರೇಡ್, ಆಮೇಲೆ ಗ್ಲೋಬಲ್ ವಿಲೇಜ್ ಅಂತ, ಇಡೀ ವಿಶ್ವವೇ ಒಂದು ಅಂದ್ರೆ ಗ್ಲೋಬಲ್ ವಿಲೇಜ್ ತರ, ಎಲ್ಲಿಂದ ಎಲ್ಲಿಗೂ ನಾವು ಕಮ್ಯುನಿಕೇಶನ್ ಮಾಡ್ಬೋದು, ಇಲ್ಲಿ ಇದ್ಕೊಂಡೆ ನಾವು ಅಮೆರಿಕದವ್ರ ಹತ್ರ ಇದ್ ಮಾಡ್ಬೋದು, ಮಾತಾಡ್ಬೋದು, ನಾವು ವರ್ಕ್ ಮಾಡ್ಬೋದು, ವರ್ಕ್ ಫ್ರಮ್ ಹೋಮ್,
ಅದೆಲ್ಲ ನಾವು ಅದೆಲ್ಲ ನಮ್ಗೆ ವರದಾನವಾಗಿದೆ ನಿಜ. ಆದ್ರೆ ಶಾಪ ಏನಾಗಿದೆ ಅದರಿಂದ? ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ, ಅದಾದ್ಮೇಲೆ ಒಂಥರ ಅಂದ್ರೆ ಇಕ್ಕಟ್ಟಾಗಿರುವಂತ, ಅಂದ್ರೆ ಸಿಟಿಯಲ್ಲೆಲ್ಲ ಯಾವ ತರ ಒಂದು ಇದಿದೆ ನಾವು ನೋಡಿದ್ವಿ, ತುಂಬಾನೇ ಒಂದು ಕಂಜೆಸ್ಟೆಡ್ ಪ್ಲೇಸ್, ಸ್ಪರ್ಧೆಗಳು, ಒಂದು ಅನ್ಹೆಲ್ದಿ ಕಾಂಪಿಟಿಷನ್ಸ್, ಇನ್ಫ್ಲೇಷನ್, ಇನ್ಸ್ಟೆಬಿಲಿಟಿ, ಇದೆಲ್ಲ ನಮ್ಗೆ ಶಾಪ ಆಗಿದೆ. ಒಂದು ಕಡೆ ಬ್ಲೆಸ್ಸಿಂಗ್ಸ್ ಅಂತ ನಾವು ಅನ್ಕೊಂಡ್ರೆ ಅದರಿಂದ ಆಗುವಂತ ಒಂದು ಸೈಡ್ ಇಫೆಕ್ಟ್ಸ್ ಎಷ್ಟಿದೆ ಅನ್ನೋದನ್ನ ನಾವು ನೋಡ್ಬೋದು. ಈಗ ಥರ್ಮಲ್ ಅಂಡ್ ಹೈಡ್ರಾಲಿಕ್ಸ್ ಪವರ್ ಪ್ಲಾಂಟ್ಸ್, ಇದರಿಂದ ನಮ್ಗೆ ಹಲವಾರು ಉಪಯೋಗವಾಗಿದೆ ಅಂತ ನಾವು ತಿಳ್ಕೊಳ್ತೀವಿ. ಅದರಿಂದ ನಮ್ಗೆ ಶಾಪ ಏನಾಗಿದೆ? ಮರ ಗಿಡಗಳನ್ನ ಕಡಿದು ಹಾಕಿದೀವಿ ನಾವು. ಗ್ಲೋಬಲ್ ವಾರ್ಮಿಂಗ್, ಇದಂದ್ರೆ ಈ ಶಾಖ, ಇದು ಹೀಟ್ ಇರುತ್ತಲ್ಲ, ಅದು ಹೆಚ್ಚುತ್ತಾ ಇದೆ, ಈ ಪೃಥ್ವಿಯ ಒಂದು ಶಾಖ. ಅದಾದ್ಮೇಲೆ ಯಾವ ತರ ನಾನ್ ಬಯೋಡಿಗ್ರೇಬಲ್ ಕನ್ಸ್ಯೂಮರ್ ಪ್ರಾಡಕ್ಟ್, ಯಾವ ತರ ನಾವು ಪ್ಲಾಸ್ಟಿಕ್ ನ ಬಳಕೆ ಎಲ್ಲ ಯಾವ ತರ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಈಗ ಬೆಟರ್ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್, ವ್ಯಾಕ್ಸಿನ್ಸ್, ಮೆಡಿಸಿನ್ಸ್ ಎಲ್ಲವನ್ನ ಕಂಡು ಹಿಡಿದಿದ್ದೀವಿ. ಆದ್ರೆ ನಮ್ಮ ಜೀವನ ಶೈಲಿ ಹೀಗಿದೆ, ಅನ್ಹೆಲ್ದಿ ಲೈಫ್ ಸ್ಟೈಲ್. ಅಂದ್ರೆ ನಮ್ಮ ಜೀವನ ಶೈಲಿ, ನಾವು ಜಂಕ್ ಫುಡ್ ತಿನ್ನುವಂಥದ್ದು, ಯಾವುದೇ ಒಂದು ಎಕ್ಸಸೈಸ್ ಮಾಡದೇ ಇರುವಂಥದ್ದು, ಬರೀ ಅಂದ್ರೆ ನಮ್ಮ ಮನಸ್ಸು ಕೂಡ, ದೇಹ, ಮನಸ್ಸು, ಬುದ್ಧಿ ಯಾವ ರೀತಿಯಲ್ಲಿ ಕೂಡ ಆರೋಗ್ಯವನ್ನ ನಾವು ಕಾಯ್ದುಕೊಳ್ಳದೆ ಇರುವಂಥದ್ದು. ಯಾಕಂದ್ರೆ ನಾವು ಬರೀ ಭೌತಿಕವಾದದಲ್ಲೇ ನಮ್ಮ ಜೀವನ ಶೈಲಿಯನ್ನ ನಾವು ಭೌತಿಕದ ಮೂಲಕ ನಾವು ಅಳವಡಿಸಿಕೊಳ್ಳುವಂಥದ್ದು, ಭೌತಿಕವಾದವನ್ನ ಜೀವನದಲ್ಲಿ ತಂದುಕೊಳ್ಳುವಂಥದ್ದು, ಆಧ್ಯಾತ್ಮಿಕತೆಯಿಂದ ನಾವು ದೂರವಾಗಿರುವಂಥದ್ದು. ಏನಾಗುತ್ತೆ ಇದರಿಂದ? ನಮ್ಗೆ ಇನ್ಕ್ಯೂರೇಬಲ್ ಡಿಸೀಸಸ್, ಅನ್ಹೆಲ್ದಿ ಲೈಫ್ ಸ್ಟೈಲ್, ಈ ತರದ್ದೆಲ್ಲ ನಾವು ಮಾಡಿದ್ದೀವಿ ಅಂತೇಳಿ. ಸೊ ಐ ಯೂಸ್ ಟು ಥಿಂಕ್ that top environmental problems were biodiversity loss, ecosystem collapse, and climate change. I thought that 30 years of good science could address these problems. I was wrong. ಇವ್ರು ಹೇಳ್ತಾರೆ, ಈಗ ಇಲ್ಲಿ ಆಗಿರುವಂತಹ ಇಷ್ಟೊಂದು ಕ್ಲೈಮೇಟ್ ಚೇಂಜ್ ಏನೇನೆಲ್ಲ ಆಗಿದೆ ಅಲ್ಲ, ಅದಕ್ಕೆಲ್ಲ ವಿಜ್ಞಾನದಲ್ಲಿ ಉತ್ತರ ಇದೆ ಅನ್ನೋದನ್ನ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನಾನು ತಪ್ಪು, ನಾನು ಮಾಡ್ಕೊಂಡಿರುವಂತ ಲೆಕ್ಕಾಚಾರ, ನಾನು ತಿಳ್ಕೊಂಡಿರುವಂತ ತಪ್ಪು ಅನ್ನೋದು ನನ್ಗೀಗ ಅರಿವಾಗ್ತಾ ಇದೆ. The top environmental problems are selfishness, greed, apathy. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಜವಾದ ಪ್ರಾಬ್ಲಮ್ ಏನ್ ನಮ್ದು ಅಂದ್ರೆ ಸ್ವಾರ್ಥ, ದುರಾಸೆ, ಇದೇ ನಮ್ಮ ಒಂದು ಪ್ರಾಬ್ಲಮ್ ಆಗಿದೆ ಮಾನವ ಕುಲದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. And to deal with these we need a cultural and spiritual transformation. ಸೊ ಇದನ್ನೆಲ್ಲ ನಾವು ದೂರ ಮಾಡ್ಬೇಕಾದ್ರೆ, ಹೋಗಲಾಡಿಸ್ಬೇಕಾದ್ರೆ, ಈ ಸ್ವಾರ್ಥವನ್ನ, ದುರಾಸೆಯನ್ನ, ಈ ತರ ಇದನ್ನೆಲ್ಲ ನಾವು ಹೋಗಲಾಡಿಸ್ಬೇಕಂತಂದ್ರೆ ನಮ್ಗೆ ನಿಜವಾಗ್ಲೂ ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ ಅನ್ನೋದನ್ನ ಇವರು ಒಪ್ಪಿಕೊಳ್ತಾ ಇದ್ದಾರೆ. ಅಂಡ್ ವಿ ಸೈಂಟಿಸ್ಟ್ ಡೋಂಟ್ ನೋ ಹೌ ಟು ಡೂ ದ್ಯಾಟ್. ವಿಜ್ಞಾನಿಗಳಿಗೆ ಗೊತ್ತಿಲ್ಲ ಇದಕ್ಕೆ ಪರಿಹಾರ ಹೇಗೆ ಕಂಡು ಹಿಡಿಯುವುದು ಅನ್ನೋದನ್ನ ಇವರು US advisor on climate, ಇವರು US advisor on climate ಇವರು ಹೇಳ್ತಾ ಇದ್ದಾರೆ. ಸೊ ಈಗ ಕ್ವಾಂಟಮ್ ಪಜಲ್. ಸೊ ಈಗ ಕ್ವಾಂಟಮ್ 100 ವರ್ಷಗಳ ಒಂದು ಇತಿಹಾಸ ಇದೆ ಈ ಕ್ವಾಂಟಮ್ ಥಿಯರಿಗೆ. ಕ್ವಾಂಟಮ್ ಥಿಯರಿ ಹಲವಾರು ಒಂದು ಕ್ವಾಂಟಮ್ ಥಿಯರಿ ಮೂಲಕ ಹಲವಾರು ಸಂಶೋಧನೆಗಳನ್ನ ಕಂಡುಹಿಡಿಯಲಾಗಿದೆ. ಆದ್ರೆ ಕ್ವಾಂಟಮ್ ಅಲ್ಲಿ ಕೂಡ ಅವರಿಗೆ ಇರುವಂತ ಹಲವಾರು ಪ್ರಾಬ್ಲಮ್ಗಳನ್ನ ಇದುವರೆಗೆ ಸಾಲ್ವ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಸೊಲ್ಯೂಷನ್ ಯಾವಾಗ ಆಗುತ್ತೆ? ಅದು ವೈಜ್ಞಾನಿಕ, ಅಂದ್ರೆ ಅದನ್ನ ಆಧ್ಯಾತ್ಮಿಕವಾಗಿ, ಯಾಕಂದ್ರೆ ಕ್ವಾಂಟಮ್ ನ ಸೊಲ್ಯೂಷನ್ ಅಂದ್ರೆ ಅದಕ್ಕೆ ಕ್ವಾಂಟಮ್ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕಂಡುಹಿಡಿಬೇಕಾದ್ರೆ ಅವರು ಮೊದಲು ಚೇತನದಲ್ಲಿ ನಂಬಿಕೆನ ಇಡ್ಬೇಕು. ಕಾನ್ಶಿಯಸ್ನೆಸ್ ಇದೆ ಅನ್ನೋದನ್ನ ಅವ್ರು ನಂಬಬೇಕು. ಆವಾಗ ಮಾತ್ರ ಅವರಿಗೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗಿದೆ. The interpretation of quantum formalism is today, almost a century after the advent of the theory, still an issue of unprecedented destination. ಸೊ ಇದು ಸೈಂಟಿಫಿಕ್ ವರ್ಡ್ಸ್. ಅವ್ರು ಏನೆಲ್ಲ ಹೇಳ್ತಾ ಇದ್ರೆ, ಕ್ವಾಂಟಮ್ ಥಿಯರಿಗೆ ಕೂಡ ಅವರಿಗೆ ಇದುವರೆಗೆ ಸೊಲ್ಯೂಷನ್ ಸಿಗ್ಲಿಲ್ಲ. ಆದ್ರೆ ಅದರ ಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಕ್ವಾಂಟಮ್ ಥಿಯರಿಗೆ ಕೂಡ ಸೊಲ್ಯೂಷನ್ ಅನ್ನ ಕೊಡ್ಬೋದು ಅಂತ ಹೇಳಿದರೆ ಹೆಸರಾಂತ ವಿಜ್ಞಾನಿ ಇವರು ಡಾಕ್ಟರ್ ರವಿ ಗೋಮತಮ್ ಅಂತೇಳಿ. ಇವರೀಗ ಇಸ್ಕಾನ್ನ ದೀಕ್ಷೆ ತೆಗೆದುಕೊಂಡ ಮೇಲೆ ಇವರ ಹೆಸರು ರಾಸರಾಜ್ ದಾಸ್ ಅಂತೇಳಿ ಆಗಿದೆ. ಸೊ ಇವರು ಹೆಸರಾಂತ ವಿಜ್ಞಾನಿ, ನಮ್ಮ ಇಸ್ಕಾನ್ನ ವಿಜ್ಞಾನಿ ಕೂಡ ಹೌದು. ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಟು ಟಾಕ್ ಬೈ ಇವ್ರು ಹೇಳ್ತಾ ಇರುವಂಥದ್ದು, ನೊಬೆಲ್ ಪ್ರೈಸ್ ಪಡೆದವರು ಇವರು ಹೇಳ್ತಾ ಇರುವಂಥದ್ದು. I was very interested to talk by Dr. Ravi Gomatam because he showed by some nice arguments that proper way to think of quantum mechanics is in terms of relationship. This is a new way of thinking. It may that this is how we should be doing science. So ಅವರು ಕ್ವಾಂಟಮ್ ಥಿಯರಿಲಿ ಇರುವಂತಹ ಆ ಪ್ರಾಬ್ಲಮ್ಗಳಿಗೆ ಇವರು ಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಯಾವ ಮೂಲಕ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ.
ಇವರು ಆಧ್ಯಾತ್ಮಿಕ ಅಂದ್ರೆ ಸೈಂಟಿಫಿಕ್ ಸ್ಪಿರಿಚುವಲಿಸಂ ಅನ್ನೋದ್ರ ಬಗ್ಗೆ ಹಲವಾರು ರೀತಿಯ ಥಿಯರಿಗಳು ಇವ್ರ ಹತ್ರ ಹಲವಾರು ರೀತಿಯ ಒಂದು ಸಂಶೋಧನೆಗಳನ್ನೆಲ್ಲ ಇವರು ಮಾಡಿದ್ದಾರೆ. ಅವರು ಅದರ ಮೂಲಕ ಪರಿಹಾರವನ್ನು ಕೂಡ ಕಂಡುಕೊಟ್ಟಿದ್ದಾರೆ ಅಂತ ಇಲ್ಲಿ ಅಂದ್ರೆ ಹೇಳ್ಬೋದು. ಸೊ ಸೈನ್ಸ್ ಎಂಟರ್ ಸ್ಪಿರಿಚುಯಾಲಿಟಿ. ಈಗ ಎಸ್, ಸೈನ್ಸ್ ಕೂಡ ಬೇಕು ನಮ್ಗೆ ಜೀವನದಲ್ಲಿ ಅಲ್ವಾ, ವೈಜ್ಞಾನಿಕತೆ ಬೇಕು, ಆಧ್ಯಾತ್ಮಿಕತೆ ಕೂಡ ಬೇಕು. ಸೊ ಆದ್ರೆ ಬರೀ ವೈಜ್ಞಾನಿಕತೆಯಿಂದ ನಮ್ಗೆ ಜೀವನದಲ್ಲಿ ಅಂದ್ರೆ ನಾವು ನಿಜವಾಗಿ ಜೀವನದ ಅರ್ಥವನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಸೈನ್ಸ್ ಆಧ್ಯಾತ್ಮಿಕತೆಯ ಒಂದು ಜೊತೆಗೂಡಿ ಕೆಲಸವನ್ನ ಮಾಡಿದಾಗ ಏನಾಗುತ್ತೆ, ಎಲ್ಲವೂ ಸರಿಯಾಗುತ್ತೆ. ಆದ್ರಿಂದ ಎರಡು ಕೂಡ ಬೇಕು, ಎರಡು ಜೊತೆಯಲ್ಲೇ ಕೆಲಸ ಮಾಡಬೇಕು. ಸೊ ಈಗ ಕ್ವಾಂಟಮ್ಗೆ ಅವರಿಗೆ ಕಾನ್ಶಿಯಸ್ನೆಸ್ ಅನ್ನುವಂಥದ್ದು ಬೇಕು, ಕ್ರಿಯೇಷನ್ ನ ಹಿಂದೆ ಕ್ರಿಯೇಟರ್ ಇದ್ದಾರೆ ಅನ್ನೋದನ್ನ ಅವರು ಒಪ್ಪಿಕೊಂಡಾಗ ಅವರ ಥಿಯರಿ ಕೂಡ ಅದು ಸರಿಯಾಗುತ್ತೆ ಅಂತ ಹೇಳಲಾಗಿದೆ. ಸೊ ಕಾನ್ಶಿಯಸ್ನೆಸ್ ಸ್ಟಡೀಸ್ ಇದರ ಬಗ್ಗೆ ನಾವು ಅಂದ್ರೆ ಇದರ ಬಗ್ಗೆ ಕಾನ್ಶಿಯಸ್ನೆಸ್ ಸ್ಟಡೀಸ್ ಇದರ ಬಗ್ಗೆ ನಾನು ನಿಮ್ಗೆ ಇನ್ನೊಂದು ಕ್ಲಾಸಲ್ಲಿ ನಾನು ವಿವರಿಸ್ತೇನೆ ಏನು ಅನ್ನೋದನ್ನ. ಇದು ನಮ್ಮ ಇಸ್ಕಾನ್ ಅವರು ಮಾಡಿರುವಂತಹ ಸ್ಲೈಡ್ಸ್. ಈಗ ನಾವು ಸೊ ವೇದಗಳ ಬಗ್ಗೆ ಅಪ್ರಿಸಿಯೇಷನ್, ಅಂದ್ರೆ ವೇದಗಳ ಬಗ್ಗೆ ಪಾಶ್ಚಿಮಾತ್ಯ ದೇಶದ ತತ್ವಜ್ಞಾನಿಗಳು ಯಾವ ತರ ಒಂದು ಹೇಳಿದ್ದಾರೆ, ಅದರ ಬಗ್ಗೆ ಯಾವ ತರ ಅಂದ್ರೆ ಒಂದು ಗೌರವವನ್ನು ಅವರು ಹೊಂದಿದ್ರು, ಯಾವ ತರ ಅವರು ಏನು ಒಂದು ಒಳ್ಳೆಯ ಒಂದು ಇದನ್ನ ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಅಪ್ರಿಸಿಯೇಷನ್ ಆಫ್ ದ ವೇದಾಸ್. In the morning, I bathe my intellect in the stupendous philosophy of Bhagavad Gita, in comparison with which our modern world and its literature seems puny and trivial ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಡೇವಿಡ್ ಥೋರ್ ಇವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಭಗವದ್ಗೀತೆಯ ಒಂದು ಭಗವದ್ಗೀತಾಮೃತದಲ್ಲಿ ನಾನು ಸ್ನಾನವನ್ನ ಮಾಡಿದಾಗ ಸೊ ಏನಾಗುತ್ತೆ, ಈ ಆಧುನಿಕ ಯುಗದ ಈ ಸಾಹಿತ್ಯಗಳೆಲ್ಲ ಇದೆಲ್ಲ ತುಂಬಾನೇ ಒಂದು ತುಚ್ಛ ಅಂತ ಅನ್ಸುತ್ತೆ ಅದರ ಮುಂದೆ ಅಂತ ಇವ್ರು ಹೇಳ್ತಾರೆ. Whenever I have read any part of the Vedas, I have felt that some unearthly and unknown light illuminated me in the great teaching of the Vedas. There is no touch of sectarianism. It is of all ages, climes and nationalities, and is the royal road for the attainment of great knowledge. ತೋರು ಇದನ್ನ ಹೇಳ್ತಾ ಇದ್ದಾರೆ ವೇದಗಳಲ್ಲಿ ಏನಿದೆ ಅಂತೇಳಿ. ಹೀಗೆ ಹಲವಾರು ವೇದಗಳ ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಅಪ್ರಿಸಿಯೇಷನ್ ಆಫ್ ವೇದಾಸ್ ಇದ್ರ ಬಗ್ಗೆ ನಾವು ಇನ್ನೊಂದ್ಸತಿ ನೋಡೋಣ, ಹಲವಾರು ಇದಿದೆ. ಸೊ ಇಲ್ಲಿ ಪ್ಯಾರಲಲ್ ಬಿಟ್ವೀನ್ ಅಂದ್ರೆ ಏನೇನು ನಮ್ಮ ಮತ್ತೆ ಆಧುನಿಕ ಒಂದು ಅಂದ್ರೆ ಮಾಡರ್ನ್ ಸೈನ್ಸ್ ಅಂದ್ರೆ ವೈಜ್ಞಾನಿಕ ಮತ್ತೆ ವೇದಿಕ್ ಸೈನ್ಸ್ ಮತ್ತೆ ಮಾಡರ್ನ್ ಸೈನ್ಸ್ ಅಲ್ಲಿ ಇರುವಂತಹ ಸಾಮ್ಯತೆ ಏನು ಅಂತೇಳಿ ನಾವು ನೋಡೋಣ. ಸೊ ಇದನ್ನ ಇಬ್ರು ಕೂಡ ಒಪ್ಕೊಂಡಿದ್ದಾರೆ. ಕೌಡಂಗ್ ಹಸುವಿನ ಸಗಣಿ ಪವಿತ್ರವಾಗಿರುವಂಥದ್ದು ಅಂತೇಳಿ ಎರಡು ರೀತಿಯಲ್ಲಿ ಕೂಡ ಪ್ರೂವ್ ಆಗಿದೆ. ಈಗ ಬ್ಯೂಗಲ್ ಅಲ್ಲಿ ಸಪ್ತದ್ವೀಪ 7 ದ್ವೀಪಗಳು ಇದೆ ಅನ್ನೋದನ್ನ ಈಗ ವೈಜ್ಞಾನಿಕ ಲೋಕ ಕೂಡ ಒಪ್ಕೊಂಡಿದೆ. ಸಸ್ಯಗಳಿಗೆ ಜೀವ ಇದೆ ಅನ್ನೋದು ನಮ್ಮ ವೇದಗಳು ಕೂಡ ಹೇಳ್ತವೆ, ಆಧುನಿಕ ಒಂದು ಇದು ಕೂಡ ಸಂಶೋಧನೆಗಳು ಕೂಡ ಹೇಳ್ತವೆ. ಹ್ಯೂಮನ್ ಎಂಬ್ರಾಲಜಿ ಬಗ್ಗೆ ಕೂಡ ಈಗ ಆಧುನಿಕ ಒಂದು ಸಂಶೋಧನೆಗಳು ಕೂಡ ಇದರ ಬಗ್ಗೆ ದೃಢಪಡಿಸಿವೆ. ಈಗ ಹೇಗೆ ಕೂಡ ಯಾವ ತರ ಜೀವ ಇದೆ, ಅವು ಯಾವ ತರ ರಿಯಾಕ್ಟ್ ಆಗ್ತವೆ ಅನ್ನೋದನ್ನ ನಾನು ನೋಡಬಹುದು.
ಈಗ ಸಸ್ಯಗಳಿಗೆ ಕೂಡ ಹೇಗೆ ಜೀವ ಇದೆ, ಅವು ತಮ್ಮನ್ನ ತಾವು ಹೇಗೆ ರಕ್ಷಣೆಯನ್ನ ಮಾಡ್ಕೊಳ್ತವೆ ಅನ್ನೋದನ್ನ ಅವರು ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ ಯಾವ ತರ ಅಂತ ಹೇಳಿ. ಸೊ ಈಗ ನಮ್ಮ ಶಾಸ್ತ್ರಗಳಲ್ಲಿ ಹಲವಾರು ವಿಷಯಗಳ ಅಂದ್ರೆ ಭವಿಷ್ಯದ ಬಗ್ಗೆ ಅಂದ್ರೆ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಯಾವುದೆಲ್ಲ, ಚೈತನ್ಯ ಮಹಾಪ್ರಭು ಅವರು ಅವತರಿಸಲಿದ್ದಾರೆ, ಯಾವ ಇದರಲ್ಲಿ ಅಂದ್ರೆ ಕಲಿಯುಗದ ಪ್ರಾರಂಭದಲ್ಲಿ, ಎಲ್ಲಿ, ಯಾವ ಸ್ಥಳದಲ್ಲಿ, ಯಾರು ಅವರ ತಂದೆ ತಾಯಿಯರಾಗಿ ಬರಲಿದ್ದಾರೆ ಅನ್ನೋದನ್ನ ಶ್ರೀಮದ್ ಭಾಗವತದಲ್ಲಿ 5000 ವರ್ಷಗಳ ಹಿಂದೆನೆ ಅದರಲ್ಲಿ ಉಲ್ಲೇಖವಿದೆ. ಇದರ ಬಗ್ಗೆ ಬುದ್ಧನ ಬಗ್ಗೆ ಇದೆ, ಚಾಣಕ್ಯ ಪಂಡಿತನ ಬಗ್ಗೆ ಇದೆ, ಚಂದ್ರಗುಪ್ತ ಮೌರ್ಯನ ಬಗ್ಗೆ, ಅಶೋಕನ ಬಗ್ಗೆ ಕೂಡ ಇದೆ, ಶ್ರೀಮದ್ ಭಾಗವತದಲ್ಲಿ ಇದೆ. ಸೊ ಏನೇನು ಆಗುತ್ತೆ, ಯಾರು ಭವಿಷ್ಯದಲ್ಲಿ ಏನೇನಾಗುತ್ತೆ, ಯಾರ್ಯಾರು ಬರಲಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಂದ್ರೆ ಶ್ರೀಮದ್ ಭಾಗವತದಲ್ಲಿ 5000 ವರ್ಷಗಳ ಹಿಂದೆನೆ ಹೇಳಲಾಗಿದೆ. ಸೊ ಈಗ ಇಲ್ಲಿ ಆಧುನಿಕ ಒಂದು ವೈಜ್ಞಾನಿಕತೆ ಯಾವ ತರ ಇದೆ, ಮ್ಯಾಟರ್ ಅಂದ್ರೆ ಜಡ ವಸ್ತುಗಳು ಮತ್ತೆ ಜ್ಞಾನ, ಇದೆರಡರಿಂದ ಆಧುನಿಕ ಒಂದು ವಿಜ್ಞಾನ ಯಾವ ತರ ಇದೆ, ಇದೆರಡು ವಸ್ತುಗಳಿಂದಾಗಿದೆ. ಆದ್ರೆ ಅದಕ್ಕೆ ನಾವು ಜಡ ವಸ್ತುಗಳು, ಜ್ಞಾನ, ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ ಎಲ್ಲವೂ ಜೊತೆಯಲ್ಲಿ ಸೇರಿದಾಗ ಇದು ಏನಾಗುತ್ತೆ, ವೇದಿಕ್ ಸೈನ್ಸ್ ಆಗುತ್ತೆ. ಆದ್ರೆ ಆಧುನಿಕ ಸೈನ್ಸ್ ಅಲ್ಲಿ ಏನಿರುವಂತದ್ದು, ಸೈನ್ಸ್ ಅಲ್ಲಿ ಏನಿರುವಂತದ್ದು ಬರೀ ಜಡ ವಸ್ತುಗಳು ಮತ್ತೆ ಜ್ಞಾನ ಮಾತ್ರ. ಆದ್ರೆ ವೇದಿಕ್ ಸೈನ್ಸ್ ಅಲ್ಲಿ ಜಡ ವಸ್ತುಗಳಿದೆ, ಜ್ಞಾನ ಅಂದ್ರೆ ಜಡ ವಸ್ತುಗಳ ಬಗ್ಗೆ ಜ್ಞಾನ ಇದೆ, ಆತ್ಮದ ಬಗ್ಗೆ ಜ್ಞಾನ ಇದೆ, ಪರಮಾತ್ಮನ ಬಗ್ಗೆ ಜ್ಞಾನ ಇದೆ. ಆದ್ರಿಂದ ಇದು ಪರಿಪೂರ್ಣವಾದ ಜ್ಞಾನ ಅಂತೇಳಿ ನಾವು ಇದನ್ನ ತಿಳಿದುಕೊಳ್ಬಹುದು. ಸೊ ಈಗ ಸೊಲ್ಯೂಷನ್ ಏನು, ಸೈನ್ಸ್ ಮತ್ತೆ ಸ್ಪಿರಿಚುಯಾಲಿಟಿ ಎರಡನ್ನ ಜೊತೆಯಲ್ಲಿ ತೆಗೆದುಕೊಂಡು ಬರುವುದೇ ಸೊಲ್ಯೂಷನ್. ಇಲ್ಲದಿದ್ರೆ ಸೈನ್ಸ್ ಬರೀ ಅದು ಒಂದೇ ಸೈನ್ಸ್ನಲ್ಲಿ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ನಾವು ಪ್ರಗತಿಯನ್ನ ಸಾಧಿಸಿ ನಮ್ಮ ಆತ್ಮದ ಒಂದು ಅರಿವೇ ನಮಗೆ ಇಲ್ಲದಾದ್ರೆ ಸೊ ನಾವು ಏನು ಪ್ರಗತಿಯನ್ನ ಸಾಧಿಸಿದ ಹಾಗೆ ಆಗುತ್ತೆ ಅಲ್ವಾ. ಎಸ್, ಸೊ ಇದಿಷ್ಟು ಇವತ್ತಿನ ಕ್ಲಾಸ್. ಸೊ ನಿಮಗೆ ಅಲ್ಲಲ್ಲಿ ಸ್ವಲ್ಪ ಬೋರ್ ಅನ್ಸಿರ್ಬೋದು, ಯಾಕಂದ್ರೆ ಕೆಲವೊಂದು ವಿಡಿಯೋಗಳು ಇಂಗ್ಲಿಷಲ್ಲಿ ಇರೋದ್ರಿಂದ. ಐ ಥಿಂಕ್ ನಿಮ್ಗೆ ಒಂದು ಇದರಿಂದ ಒಂದು 60-70% ಅರ್ಥ ಆದ್ರೂ ಕೂಡ ನಮ್ಮ ಇವತ್ತಿನ ಕ್ಲಾಸ್ ಮಾಡಿದ ಅದರದ್ದು ಒಂದು ಉದ್ದೇಶ ಅದರದ್ದು ಸಫಲವಾದ ಹಾಗೆ ಆಗುತ್ತೆ. ಹರೇ ಕೃಷ್ಣ.